ಆತ್ಮೀಯ ಶಿಕ್ಷಕ ಸುಗಮಕಾರರಿಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ತುಮಕೂರು ಡಯಟಿನ ಹಿರಿಯ ಉಪನ್ಯಾಸಕರಾಗಿರುವಂತಹ ಪದ್ಮಜ ಮೇಡಮ್ ರವರು ಈ ಮೀಟಿಂಗ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ. ಆತ್ಮೀಯ ಶಿಕ್ಷಕ ಮಿತ್ರರೇ, ಜಿಲ್ಲಾ ಶೈಕ್ಷಣಿಕ ಸಂವರ್ಧನಾ ಕಾರ್ಯಕ್ರಮ ಅಡಿಯಲ್ಲಿ ನಾವು ಈ ತಿಂಗಳು ನಿರ್ವಹಿಸಬೇಕಾದಂತಹ ಸಂಚಲನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ ಶಿಕ್ಷಕ ಸುಗಮಕಾರರಿಗೆ ವೆಬಿನಾರ್ ಅನ್ನ ಆಯೋಜಿಸಲಾಗಿದೆ. ಮೀಟಿಂಗು ಈ ವೆಬಿನಾರ್ ಅಲ್ಲಿ ನಾವು ಹಲವಾರು ಅಂಶಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಈ ಚರ್ಚೆ ಮಾಡಿದ ಅಂಶಗಳನ್ನ ನೀವು ಸಂಚಲನ ಸಭೆಗಳಲ್ಲಿ ಪ್ರಸ್ತುತಪಡಿಸ್ತೀರಿ ಅಂತ ನಂಬಿದ್ದೇನೆ. ಪ್ರಸ್ತುತಪಡಿಸಿದ್ದೀರಿ ಕೂಡ. ಈ ಹಿಂದೆ ನಾವು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆಗಳನ್ನ ನಿರ್ವಹಿಸೋದು ಹೇಗೆ, ಅದನ್ನ ಸುಗಮಗೊಳಿಸೋದು ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆಯನ್ನ ಮಾಡ್ತಾ ಸಂಚಲನ ಸಭೆಗಳಲ್ಲಿ ನಾವು ಅದನ್ನ ನಾವು ತಿಳ್ಕೊತಾ ಇರ್ತೀವಿ. ಆದ್ರೆ ಆ ಒಂದು ಇದನ್ನ ತರಗತಿಗಳಲ್ಲಿ ತೆಗೆದುಕೊಂಡು ಹೋಗ್ಬೇಕಾದ್ರೆ ಶಿಕ್ಷಕರಿಗೆ ಆಗುವಂತ ಸಮಸ್ಯೆಗಳೇನು ಅದನ್ನ ಕೂಡ ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಜೊತೆಯಲ್ಲಿ ಅದನ್ನ ನಾವು ಮತ್ತೆ ನೀವು ಸುಗಮಕಾರ ಏನು ಇವಾಗ ನಡೀತಾ ವೆಬಿನಾರ್ ನಿಮಗ್ ಬರ್ತಕ್ಕಂತ ಸಮಸ್ಯೆಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ಬೇಕಾಗುತ್ತೆ. ಏನು ಈ ಅಂಶಗಳನ್ನ ಹೇಗೆ ನಾವು ಸಂಚಲನ ಸಭೆಗಳಲ್ಲಿ ಪ್ರಸ್ತುತಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಸ್ತೃತವಾಗಿ ಚರ್ಚೆ ಆಗ್ಬೇಕು. ಹತ್ ಕಡೆಯಿಂದ ತುಂಬಾ ಬರ್ತಾ ಇರುತ್ತೆ, ನೀವು ಯಾರು ಮಾತಾಡೋದಿಲ್ಲ ಅನ್ನೋದು ನನ್ ಕಂಡು ಬಂದಿದೆ. ನಾನು ಕೂಡ ಎಷ್ಟೋ ಸಲ ಇಲ್ಲಿ ಜಾಯಿನ್ ಆಗಿರ್ತೀನಿ, ಯಾರು ಕೂಡ ಚರ್ಚೆ ಮಾಡೋದಿಲ್ಲ. ಆದ್ರೆ ಸಂಚಲನ ಸಭೆಗಳಲ್ಲಿ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡಿರ್ತೀರಿ. ಸೊ ಇದಾಗದ್ ಬೇಡ, ನೀವು ಮುಕ್ತವಾಗಿ ಚರ್ಚೆ ಮಾಡಿ. ಮತ್ತೆ ಎಲ್ಲರೂ ಕೂಡ ಭಾಗವಹಿಸಿ. ಈ ಏನು ಪ್ರೋಗ್ರಾಮ್ ಇದೆಯಲ್ಲ ಅದ್ರಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ಬೇಕು, ಎಲ್ಲರೂ ತಿಳ್ಕೋಬೇಕು ಅಂಶಗಳನ್ನ. ಹಾಗೇನೆ ಸಂಚಲನ ಸಭೆಗಳು ಕೂಡ ತುಂಬಾ ತುಂಬಾ ಚೆನ್ನಾಗಿ ಆಗ್ಬೇಕು, ಉತ್ತಮಗೊಳ್ಬೇಕು, ಅದು ಕ್ವಾಲಿಟಿ ಅಂತ ನಾನು ಇಷ್ಟಪಡ್ತೇನೆ. ಮತ್ತೆ ಇನ್ನೇನಪ್ಪಾ ಆಗತ್ತೆ ಅಂತಂದ್ರೆ ಅಲ್ಲಿಯ ಅಂಶಗಳು ಏನು ಅಂಶಗಳು ಬೇಕಾಗಿತ್ತು ಅದನ್ನ ಹೀಗೆ ಚರ್ಚೆ ಮಾಡಿ ಅದನ್ನು ಕೂಡ ಅಳವಡಿಸ್ಕೊಳೋದು ಮತ್ತೆ ಇಂಪ್ರೂವೈಸ್ ಮಾಡ್ಕೊಳತ್ತ ಗಮನ ಇರ್ಲಿ ಅಂತ ನನ್ನ ಭಾವನೆ. ಇಷ್ಟು ಅಂಶಗಳನ್ನ ಈಗಾಗ್ಲೇ ನಾವು ತುಂಬಾ ಸಾಗಿದ್ದೇವೆ. ಸಂಚಲನ ಸಭೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ಕೊತಾ ಬಂದಿದ್ದೇವೆ. ಇನ್ನೂ ಕೂಡ ಆ ಒಂದು ಆಕ್ಟಿವಿಟೀಸ್ ಏನ್ ಮಾಡ್ತೀವಿ ಸಂಚಲನ ಸಭೆಗಳಲ್ಲಿ ಅದು ಕ್ಲಾಸ್ ರೂಮ್ ಅಲ್ಲಿ ಪ್ರತಿಫಲನಗೊಳ್ಬೇಕು. ಆ ಒಂದು ಕ್ವಾಲಿಟಿ ಇಶ್ಯೂ ಏನಿದೆ ಅದು ಇನ್ನೂ ಇಂಪ್ರೂವೈಸ್ ಆಗ್ಬೇಕು ಅಂತ ಎಲ್ಲರ ಅನಿಸಿಕೆ ಆಗಿದೆ. ಹಾಗೆ ಕೂಡ ನನ್ನ ಅನಿಸಿಕೆ ಕೂಡ. ಇಷ್ಟು ಅಂಶಗಳನ್ನ ಹೇಳ್ತಾ ಇಲ್ಲಿ ವೆಬಿನಾರ್ ಅಲ್ಲಿ ಝೂಮ್ ಮೀಟಿಂಗ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಸುಗಮಕಾರ ಸನ್ಮಿತ್ರರಿಗೆ ಮತ್ತೊಮ್ಮೆ ಅಭಿನಂದನೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದನ್ನ ತುಂಬಾ ಚೆನ್ನಾಗಿ ಸದುಪಯೋಗ ಪಡಿಸ್ಕೋಬೇಕು. ಸಂಚಲನ ಸಭೆಗಳಿಗೂ ಮತ್ತೆ ತಮ್ಮ ವೃತ್ತಿ ದಕ್ಷತೆಯನ್ನ ಮೆರೀಲಿಕ್ಕೂ ಕೂಡ ಇದು ಅನುಕೂಲಕರ ಆಗ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಮತ್ತೆ ವೇದಿಕೆಯನ್ನ ನಮ್ಮ NGO ಸನ್ಮಿತ್ರರಿಗೆ ಬಿಟ್ಕೊಡ್ತೇನೆ ಅಂತ ಹೇಳ್ತೇನೆ. ವಂದನೆಗಳು. ಎಲ್ಲ ಶಿಕ್ಷಕ ಸುಗಮಕಾರರಿಗೆ ಮತ್ತೊಮ್ಮೆ ಸ್ವಾಗತ. ಗಣಿತ ಸಂಚಲನ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪೂರ್ವ ಮತ್ತು ನಂತರದ ರಸಪ್ರಶ್ನೆಯ ಪ್ರಾಮುಖ್ಯತೆ, ಇದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಮಾಡೋಣ. ಯಾಕಪ್ಪ ನಾವು ಈ ಪ್ರೀ ಮತ್ತೆ ಪೋಸ್ಟ್ ಕ್ವಿಜ್ ಅಟೆಂಡ್ ಯಾಕೆ ಮಾಡ್ಬೇಕು ಅಂತಂದ್ರೆ, ಈ ಪ್ರೀ ಮತ್ತೆ ಪೋಸ್ಟ್ ಕ್ವಿಜ್ ಅಟೆಂಡ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಮಂತ್ ಕ್ಲಾಸ್ ಅಲ್ಲಿ ಯಾವ ಒಂದು ಕಲಿಕಾ ಫಲವನ್ನ ಪಾಠ ಮಾಡ್ತಿರ್ತೇವೋ ಅದನ್ನ ಒಂದು ರಿವೈಸ್ ಮಾಡ್ಕೊಂಡಂಗಾಗತ್ತೆ. ಮತ್ತೆ ಅದ್ರ ಬಗ್ಗೆ ನಮ್ಮ ಒಂದು ನಾಲೆಡ್ಜ್ ಗಟ್ಟಿ ಮಾಡ್ಕೊಂಡು ಸಹ ಇಲ್ಲಿ ಆಗತ್ತೆ. ಅದಕ್ಕೋಸ್ಕರ ಪೂರ್ವ ಮತ್ತೆ ನಂತರದ ಪ್ರಶ್ನೆಗಳನ್ನ ಆದಷ್ಟು ಅಟೆಂಡ್ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಇಲ್ಲಿ ಇನ್ನೊಂದರಲ್ಲಿ ಈ ಸ್ಲೈಡ್ ಅಲ್ಲಿ ನಾವೇನ್ ಹಾಕಿದೀವಿ ಅಂತಂದ್ರೆ, ಯಾವ ಬ್ಲಾಕ್ ಇಂದ ಶಿಕ್ಷಕರು ಈ ಪ್ರೀ ಮತ್ತೆ ಪೋಸ್ಟ್ ಕ್ವಿಜ್ ಅಲ್ಲಿ ಒಂದು ತುಂಬಾ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಹೇಳಿ ನಾವಿಲ್ಲಿ ಹಾಕಿದೀವಿ. ಸೊ ಚಿತ್ರ ನೋಡಿರೋ ಹಾಗೆ ತುಮಕೂರು ಬ್ಲಾಕ್ ಇಂದ ಪ್ರೀ ಕ್ವಿಜ್ ಅಲ್ಲಿ ಹೆಚ್ಚು ಜನ ಶಿಕ್ಷಕರು ತಮ್ಮ ಒಂದು ಆನ್ಸರ್ಸ್ ಅನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಧುಗಿರಿಯಿಂದ ಪೋಸ್ಟ್ ಕ್ವಿಜ್ ಅಲ್ಲಿ ಹೆಚ್ಚು ಜನ ಶಿಕ್ಷಕರು ತಮ್ಮ ಉತ್ತರಗಳನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ಬೋತ್ ದಿ ಬ್ಲಾಕ್ಸ್. ಇನ್ನೊಂದು ಹೆಚ್ಚು ಅಂಕ ಗಳಿಸಿದ ಶಿಕ್ಷಕರು. ಸೊ ಈ ಪ್ರೀ ಮತ್ತೆ ಪೋಸ್ಟ್ ಕ್ವಿಜ್ ಎರಡರಲ್ಲೂ ಯಾವ 10 ಶಿಕ್ಷಕರು ಹೆಚ್ಚು ಅಂಕ ಗಳಿಸಿದ್ದಾರೆ ಅಂತ ಹೇಳಿ ಈಗ ನೋಡೋಣ. ಸೊ ಶಿವಣ್ಣ, ಗುಬ್ಬಿ ಬ್ಲಾಕ್ ಇಂದ ಶಿವಣ್ಣ ಈ ಟೀಚರ್ ಮೆಂಟರ್ಸ್ ಎರಡೂ ಒಂದು ಕ್ವಿಜ್ ಅಲ್ಲಿ ಜಾಸ್ತಿ ಅಂಕಗಳನ್ನ ಗಳಿಸಿದ್ದಾರೆ. ಕಂಗ್ರಾಚುಲೇಷನ್ ಸರ್. ಅದೇ ರೀತಿಯಾಗಿ ಗೋಪಾಲ್ TT, ಅರುಣ್ಯನ್, ತಿಪ್ಪೇಸ್ವಾಮಿ, ಕೃಷ್ಣಮೂರ್ತಿ PS, ಮಂಜುನಾಥ್, ರೂಪಾ, ಜಬೀನ್, ರಾಧಾಮಣಿ HD, ಶಿವಣ್ಣ. ಸೊ ಈ ಎಲ್ಲ ಶಿಕ್ಷಕರು ಒಂದು ಹೆಚ್ಚು ಅಂಕಗಳನ್ನ
ಗಳಿಸಿದ್ದಾರೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಮತ್ತು ಥ್ಯಾಂಕ್ ಯು ಫಾರ್ ಅಟೆಂಪ್ಟಿಂಗ್ ಬೋತ್ ದಿ ಕ್ವಿಸಸ್ ಅಂಡ್ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ. ಇನ್ನು ಮುಂದೆ ಹೋಗ್ತಾ ನಾವು ಲಾಸ್ಟ್ ಅಲ್ಲಿ DCS ಅಂತ ಹೇಳಿ ಒಂದು ಪ್ರೆಸೆಂಟ್ ಮಾಡಿದ್ವಿ. ಆ DCS ಅಲ್ಲಿ ತುಮಕೂರು ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಕ್ಲಾಸ್ ವೈಸ್ ಯಾವ ಸ್ಕಿಲ್ ಅಲ್ಲಿ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ನೋಡೋದಾದ್ರೆ ಗ್ರೇಡ್ 4 ಅಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತು ಪ್ಯಾಟರ್ನ್ಸ್ ಈ ಎರಡೂ ಒಂದು ಸ್ಕಿಲ್ ಅಲ್ಲಿ ಮಕ್ಕಳ ಪರ್ಫಾರ್ಮೆನ್ಸ್ 50% ಗಿಂತ ಕಡಿಮೆ ಇದೆ. ಸೊ ಅದರಲ್ಲಿ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಕೊಟ್ಟು ಮಕ್ಕಳಿಗೆ ಜಾಸ್ತಿ ಅರ್ಥ ಆಗುವಂತೆ ಪ್ರಯತ್ನವನ್ನ ಪಡಬಹುದಾಗಿದೆ. ಅದೇ ರೀತಿಯಾಗಿ ಗ್ರೇಡ್ 5 ಬಂದ್ಬಿಟ್ರೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ರಾಕ್ಷನ್, ಜಿಯೋಮೆಟ್ರಿ ಮತ್ತೆ ಪ್ಯಾಟರ್ನ್ಸ್. ಸೊ ಈ ಎಲ್ಲ ಸ್ಕಿಲ್ಸ್ ಅಲ್ಲಿ ಇದು ಒಂದು ಮಾರ್ಕ್ಸ್ ಕಡಿಮೆ ಆಗಿದೆ. ಅಲ್ಲಿ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಕೊಡಬೇಕು. ಗ್ರೇಡ್ 6 ಅಲ್ಲಿ ನೋಡೋದಾದ್ರೆ ಫ್ರಾಕ್ಷನ್ ಇದು 50% ಗಿಂತ ಕಡಿಮೆ ಇದೆ. ಇಲ್ಲಿ ಒಂದೇ ಒಂದು ಸ್ಕಿಲ್ ಇರೋದನ್ನ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಗ್ರೇಡ್ 7 ಬಂದ್ಬಿಟ್ರೆ ಡಿವಿಷನ್, ಜಾಮೆಟ್ರಿ ಮತ್ತು ವರ್ಡ್ ಪ್ರಾಬ್ಲಮ್ಸ್. ಸೊ ಇದರಲ್ಲಿ ಸಹ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಕೊಡಬೇಕಾಗುತ್ತೆ. ಇನ್ನು ಮಧುಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಗ್ರೇಡ್ 4 ಅಲ್ಲಿ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಫ್ರಾಕ್ಷನ್ಸ್, ಪ್ಯಾಟರ್ನ್. ಸೊ ಈ ಎಲ್ಲ ವಿಷಯಗಳಲ್ಲಿ ಮಕ್ಕಳು ಪರ್ಫಾರ್ಮೆನ್ಸ್ ಕಡಿಮೆ ಇದೆ. ಅದೇ ರೀತಿಯಾಗಿ ಗ್ರೇಡ್ 5 ಅಲ್ಲಿ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಬಿಟ್ಟು ಬೇರೆ ಎಲ್ಲ ಸ್ಕಿಲ್ಸ್ ಆಗಿರತಕ್ಕಂತ ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ರಾಕ್ಷನ್, ಜಾಮೆಟ್ರಿ, ಪ್ಯಾಟರ್ನ್ಸ್, ವರ್ಡ್ ಪ್ರಾಬ್ಲಮ್ಸ್. ಸೊ ಈ ಎಲ್ಲ ಒಂದು ಸ್ಕಿಲ್ಸ್ ಅಲ್ಲಿ ಮಕ್ಕಳ ಪರ್ಫಾರ್ಮೆನ್ಸ್ ಅನ್ನು ನಾವು ಇನ್ಕ್ರೀಸ್ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಗ್ರೇಡ್ 6 ಅಲ್ಲಿ ಡಿವಿಷನ್, ಫ್ರಾಕ್ಷನ್ಸ್, ಜಾಮೆಟ್ರಿ, ಗ್ರೇಡ್ 7 ಅಲ್ಲಿ ಮಲ್ಟಿಪ್ಲಿಕೇಶನ್, ಡಿವಿಷನ್, ಜಾಮೆಟ್ರಿ ಮತ್ತೆ ವರ್ಡ್ ಪ್ರಾಬ್ಲಮ್. ಸೊ ಈ ಎಲ್ಲ ಒಂದು ಸ್ಕಿಲ್ಸ್ ಮೇಲೆ ಜಾಸ್ತಿ ಒಂದು ಕಾನ್ಸಂಟ್ರೇಷನ್ ಅನ್ನ ಇಲ್ಲಿ ನಾವು ಕೊಡಬೇಕಾಗಿದೆ. ಇನ್ನು ಈ DCS ಅಲ್ಲಿ ನಮಗೆ ಗೊತ್ತಾಗಿರೋದು ಏನು ಅಂತಂದ್ರೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಇದು ಮಕ್ಕಳಲ್ಲಿ ಇನ್ನೂ ತುಂಬಾ ಕಡಿಮೆ ಇದೆ ಅಂತ ಗೊತ್ತಾಗಿದೆ. ಅದಕ್ಕೋಸ್ಕರ ನಾವು ಇದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಕೆಲವೊಂದು ರಿಸೋರ್ಸಸ್, ಕೆಲವೊಂದು ಲರ್ನಿಂಗ್ ಶೀಟ್ಸ್ ಅನ್ನ ಕ್ರಿಯೇಟ್ ಮಾಡಿ ನಮ್ಮ ಟೀಚೋಪಿಯಾದಲ್ಲಿ ಹಾಕಿದ್ದೀವಿ. ಅದನ್ನ ನೀವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಅವರ ಒಂದು ಜ್ಞಾನವನ್ನ ಜಾಸ್ತಿ ಮಾಡಬಹುದಾಗಿದೆ. ಅದನ್ನ ಹೆಂಗೆ ನಾವು ಟೀಚೋಪಿಯಾದಲ್ಲಿ ನೋಡೋದು ಅಂತೇಳಿ ನೋಡೋಣ. ಮೊದಲು ಟೀಚೋಪಿಯಾ ಒಂದು ಆ್ಯಪಿಗೆ ಹೋದ್ರೆ ಈ ಒಂದು ಪೇಜ್ ಬರುತ್ತೆ. ಅಲ್ಲಿ ಕಂಟೆಂಟ್ ಅಂತ ಒಂದು ಇಲ್ಲಿ ಇದನ್ನ ಪ್ರೆಸ್ ಮಾಡಿದ್ರೆ ಅದು ಈ ಪೇಜ್ಗೆ ನಮಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಅದರ್ ಕಂಟೆಂಟ್ ಅಲ್ಲಿ ಇಲ್ಲಿ ಪ್ರೆಸ್ ಮಾಡಿದಾಗ ನಾವು ಈ ಪೇಜ್ ಅಲ್ಲಿ ಲ್ಯಾಂಡಿಂಗ್ ಆಗ್ತೀವಿ. ಸೊ ಇಲ್ಲಿ ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ ಇದನ್ನ ನಾವು ಕ್ಲಿಕ್ ಮಾಡಿದಾಗ ಸೊ ನಮಗೆ ಈ ಪೇಜ್ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾರೆ ಹಾಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಇದೆಲ್ಲ ನಾವು ಲರ್ನಿಂಗ್ ಶೀಟ್ಸ್ ಅನ್ನ ಆಡ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು ಯಾವ್ದಾದ್ರು ನಾವು ನೋಡೋದಾದ್ರೆ ಅಡಿಷನ್ ನಲ್ಲಿ ನಾವು ಹೋದ್ರೆ ಸೊ ಅಲ್ಲಿ ಮತ್ತೆ ನಮಗೆ 3 ಲೆವೆಲ್ ಅಲ್ಲಿ ಒಂದು ಲರ್ನಿಂಗ್ ಶೀಟ್ಸ್ ಅನ್ನ ಹಾಕಿದೀವಿ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ. ಫಾರ್ ಎಕ್ಸಾಂಪಲ್ ಲೆವೆಲ್ 1 ಅನ್ನ ನೋಡೋದಾದ್ರೆ ಲೆವೆಲ್ 1 ಅಲ್ಲಿ ಎರಡೂ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಮ್ಮ ರಿಸೋರ್ಸ್ ಶೀಟ್ ಇರುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್. ಫಾರ್ ಎಕ್ಸಾಂಪಲ್ ಕನ್ನಡವನ್ನ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ರೈಟ್ ಸೈಡ್ ಅಲ್ಲಿ ನಾನು ಏನ್ ತೋರಿಸಿದ್ದೀನಿ ಆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದಂಕಿಗೆ ಸಂಬಂಧಪಟ್ಟಂತ ಸಂಕಲನ ಪ್ರಶ್ನೆಗಳು ಯಾವ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಪ್ರಶ್ನೆಗಳು ಬರ್ಬೋದು ಅಂತೇಳಿ ನಾವಿಲ್ಲಿ ಹಾಕಿದೀವಿ. ಸೊ ಈ ರೀತಿಯಾದ ಪ್ರಶ್ನೆಗಳನ್ನ ನಾವು ಮಕ್ಕಳಿಗೆ ಪ್ರಾಕ್ಟೀಸ್ಗೆ ಕೊಡ್ಬೋದಾಗಿದೆ. ಮತ್ತೆ ಇಲ್ಲಿ ನಾವು ಅದಕ್ಕೆ ಉತ್ತರಗಳನ್ನು ಸಹ ಕೊಟ್ಟಿದ್ದೀವಿ. ಅದನ್ನ ಇಲ್ಲಿ ನೀವು ನೋಡಬಹುದು. ಸೊ ಎಲ್ಲರೂ ಈ ಒಂದು ರಿಸೋರ್ಸ್ ಅನ್ನ ಬಳಸಿಕೊಂಡು ಮಕ್ಕಳಿಗೆ ಒಂದು ಎಕ್ಸ್ಟ್ರಾ ಒಂದು ಲರ್ನಿಂಗ್ ಅನ್ನ ಉಂಟು ಮಾಡ್ಬೇಕಂತ ಹೇಳಿ ಇಲ್ಲಿ ಕೇಳ್ಕೊಂತಾ ಇದ್ದೀವಿ. ಈಗ ಜನವರಿ ತಿಂಗಳ ಕೈಪಿಡಿಯ ಚಟುವಟಿಕೆಗಳ ಬಗ್ಗೆ ಒಂದು ಚರ್ಚೆಯನ್ನ ಮಾಡೋಣ. ಮೊದಲಿಗೆ ಮೋಜಿನ ಒಗಟುಗಳ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಮೋಜಿನ ಒಗಟುಗಳಲ್ಲಿ ಫಸ್ಟ್ನೇ ಪ್ರಶ್ನೆ ಅಂತಂದ್ರೆ ನಾನು ಯಾರು? ನನಗೆ 6 ಮುಖಗಳಿವೆ ಮತ್ತು ಎಲ್ಲವೂ ಚೌಕಗಳಾಗಿವೆ. ನನಗೆ 12 ಅಂಚುಗಳು ಮತ್ತು 8 ಶೃಂಗಗಳಿವೆ. ನಾನು ಯಾರು? ಇದು ಒಂದು ಮೋಜಿನ ಒಗಟಾಗಿದೆ. ಇದಕ್ಕೆ ಉತ್ತರ ಅಂತಂದ್ರೆ ಚೌಕಘನ ಆಗಿರುತ್ತೆ ಅಂತ ಹೇಳಿ ನಾನು ಹೇಳ್ಬೋದು. ಸೊ ಚೌಕಘನದಲ್ಲಿ ನಾವು ನೋಡ್ತಿರೋ ಹಾಗೆ 6 ಮುಖಗಳು, 12 ಅಂಚುಗಳು ಮತ್ತು 8 ಶೃಂಗಗಳು ಇರುತ್ತವೆ. ಮುಂದಿನ ಪ್ರಶ್ನೆಗೆ ನಾನು ನೋಡೋದಾದ್ರೆ ನಾನು ಒಂದು ವಕ್ರ ಮೇಲ್ಮೈ ಮತ್ತು 2 ಸಮತಲ ವೃತ್ತಾಕಾರದ ಮುಖಗಳನ್ನು ಹೊಂದಿದ್ದೇನೆ. ನಾನು ಯಾರು? ಅದು ಸ್ತಂಭಾಕೃತಿ ಅಥವಾ ಸಿಲಿಂಡರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ಇಲ್ಲಿ ಒಂದು ನಾನು ಯಾರು ಪ್ರಶ್ನೆ ಇದೆ. ಒಂದು ವೃತ್ತಾಕಾರದ ಪಾದದಿಂದ ಚೂಪಾದ ತುದಿಯವರೆಗೂ ನಾನು ವಕ್ರ ಮೇಲ್ಮೈಯನ್ನು ಹೊಂದಿದ್ದೇನೆ. ನಾನು ಯಾರು? ಸೊ ಉತ್ತರ ಇಲ್ಲಿ ಏನಾಗಿರುತ್ತೆ? ಶಂಕು ಅಥವಾ ಕೋನ್ ಆಗಿರುತ್ತೆ. ಮುಂದಿನ ಒಗಟಿಗೆ ಹೋಗೋಣ. ಈಗ ಇಲ್ಲಿ ಒಂದು ಒಗಟು ಏನಂದ್ರೆ ಸಂಖ್ಯಾ ನಿಯಮಗಳನ್ನ ರಚಿಸಿ. ಇದು ಹೆಂಗೆ ಮಾಡೋದು ಅಂತಂದ್ರೆ
ಶಿಕ್ಷಕ ಸುಗಮಕಾರರನ್ನ 5 ಗುಂಪುಗಳನ್ನಾಗಿ ವಿಂಗಡಿಸ್ಬೇಕು. ಇಲ್ಲಿ ಆ ಪ್ರತಿ ಗುಂಪು ಏನ್ ಮಾಡ್ಬೇಕು, 2 ಅಂಕಿಗಳ ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೊಬೇಕು. ಅದನ್ನ ಎಲ್ರಿಗೂ ಜೋರಾಗಿ ಹೇಳ್ಬೇಕು, ನಾವು ಯಾವ ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂತ. ಎಲ್ಲಾ ಗುಂಪುಗಳು ಎಲ್ಲಾ 5 ಸಂಖ್ಯೆಗಳನ್ನು ಬರೆದಿಟ್ಕೊಳ್ಬೇಕು. ಸೊ ಬೇರೆ ಗ್ರೂಪ್ ಅವ್ರು ಏನು ತಗೊಂಡಿರ್ತಾರೋ ಸಂಖ್ಯೆಗಳನ್ನ, ಅದನ್ನು ಸಹ ಎಲ್ಲಾ ಗುಂಪುಗಳು ಬರೆದಿಟ್ಕೊಬೇಕು. ಮತ್ತು ಆ ಸಂಖ್ಯೆಗಳಿಂದ 2, 3, 4 ಅಥವಾ 5 ಸಂಖ್ಯೆಗಳನ್ನ ಬಳಸಿಕೊಂಡು ಸಂಖ್ಯಾ ಸರಣಿಯನ್ನು ರಚಿಸಲು ಪ್ರಯತ್ನಿಸಬೇಕು. ನಂತರ ರಚಿಸಿದ ಮೇಲೆ ಹೇಗೆ ರಚಿಸಿದ್ರು ಅಂತ ಹೇಳಿ ನಿಯಮವನ್ನ ಇಲ್ಲಿ ವಿವರಿಸಬೇಕಾಗತ್ತೆ. ಹೆಚ್ಚು ಸಂಖ್ಯಾ ಸರಣಿಯನ್ನ ಯಾವ ಗುಂಪು ರಚನೆ ಮಾಡ್ತದೆ ಆ ಗುಂಪು ಇಲ್ಲಿ ಗೆಲ್ಲುತ್ತದೆ ಅಂತ ಹೇಳಿ ಇಲ್ಲಿ ಹೇಳಬಹುದು. ಸೊ ಉದಾಹರಣೆಗೆ 10, 19, 21, 83, 56 ಇದೊಂದು ಸಂಖ್ಯಾ ಸರಣಿಯಾಗಿದೆ. ಮತ್ತು 2 ಸಂಖ್ಯೆಗಳ ಪ್ರತಿ ಸಂಯೋಜನೆಗೆ ಒಂದು ಸಂಖ್ಯಾ ಸರಣಿಯನ್ನು ರಚಿಸಬಹುದು. ಸೊ ಈಗ ನಾನು ಇದನ್ನ ನೋಡೋಣ ಉತ್ತರ ಹೆಂಗೆ ಅಂತ. ಮೊದಲಿಗೆ 2 ಸಂಖ್ಯೆಗಳನ್ನ ಇಲ್ಲಿ ತೆಗೆದುಕೊಳ್ಳೋಣ. ಇಲ್ಲಿ ನಾನು 10 ಮತ್ತು 19 ಈ 2 ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೀನಿ. ಸೊ ನಾವು ನೋಡಿದಾಗ 10 ಮತ್ತು 19 ನಡುವೆ ನಮಗೆ ಡಿಫರೆನ್ಸ್ ಎಷ್ಟಿದೆ, 9 ಅಂತಿದೆ. ಅದೇ ರೀತಿಯಾಗಿ 19 ಮತ್ತು 28 ನಡುವೆ ಡಿಫರೆನ್ಸ್ ಎಷ್ಟಿದೆ ಅಂತಂದ್ರೆ 9 ಅಂತ ಇದು ಬರ್ತಾ ಇದೆ. ಮತ್ತು 28 ಮತ್ತು 37 ನಡುವೆ ಡಿಫರೆನ್ಸ್ 9 ಇದೆ. ಸೊ ಇಲ್ಲಿ ಏನಾಯ್ತು, ಇದು ಒಂದು ಸಂಖ್ಯಾ ಸರಣಿ ನಾವು ರಚನೆ ಮಾಡಬಹುದು. 10, 19, 28, 37 ಹೀಗೆ ಕ್ರಮವಾದ ಸಂಖ್ಯೆಗಳ ನಡುವೆ ಒಂದು ಡಿಫರೆನ್ಸ್ 9 ಇರೋ ಹಾಗೆ ನಾವಿಲ್ಲಿ ಒಂದು ಸಂಖ್ಯಾ ಸರಣಿಯನ್ನು ರಚನೆ ಮಾಡಬಹುದು. ಮತ್ತೆ ಇಲ್ಲಿ ನಿಯಮ ಏನು ಅಂತಂದ್ರೆ x+9. x ಅಂದ್ರೆ ಒಂದು ಸಂಖ್ಯೆ, ಮುಂದಿನ ಸಂಖ್ಯೆ 9 ಆಡ್ ಮಾಡಿದ್ದಾಗಿರುತ್ತೆ. ಹೀಗೆ 3 ಸಂಖ್ಯೆಗಳನ್ನ ತೆಗೆದುಕೊಂಡು ಒಂದು ಸಂಖ್ಯಾ ಸರಣಿಯನ್ನು ರಚನೆ ಮಾಡಕ್ ನೋಡೋಣ. ಇಲ್ಲಿ 10, 19, 21. ಸೊ ಇಲ್ಲಿ ಈ ಕ್ರಮವಾದ 2 ಸಂಖ್ಯೆಗಳ ನಡುವೆ ನಮಗೆ ಡಿಫರೆನ್ಸ್ ಎಷ್ಟಿದೆ ಅಂತಂದ್ರೆ 10 ಮತ್ತು 19 ನಡುವೆ ಇರುವ ಡಿಫರೆನ್ಸ್ 9 ಆಗಿದೆ. 19 ಮತ್ತು 21 ನಡುವೆ ಇರುವ ಡಿಫರೆನ್ಸ್ 2 ಆಗಿದೆ. ಸೊ ಈ 2 ಸಂಖ್ಯೆಗಳ ನಡುವಿನ ಡಿಫರೆನ್ಸ್ ಎಷ್ಟಾಗಿದೆ, 7 ಆಗಿದೆ. ಸೊ ಇಲ್ಲಿ ಲೆವೆಲ್ಸ್ ನಮಗೆ 2 ಲೆವೆಲ್ ಬಂದ್ವು ಈಗ. ಸೊ ನೆಕ್ಸ್ಟ್ ಸಂಖ್ಯೆ ಏನಿರ್ಬೇಕಂತಂದ್ರೆ ನಮಗೆ ನೆಕ್ಸ್ಟ್ ಸಂಖ್ಯೆಗೆ 7 + 2 9. ಸೊ 21ಕ್ಕೆ ನಾವು 9ಅನ್ನ ಕೂಡಿ ನೆಕ್ಸ್ಟ್ ಸಂಖ್ಯೆಯನ್ನ ಬರ್ಕೊಳ್ಳೋ ಹಾಗೆ ಇಲ್ಲಿ ಇರಬೇಕು. ಸೊ ಅದು 30 ಆಗಿರುತ್ತೆ. ಸೊ ಈಗ ನಾವು ನೋಡಿದಾಗೆ ನೆಕ್ಸ್ಟ್ ಸಂಖ್ಯೆ 2 ಇರಬೇಕು. ಸೊ ಇಲ್ಲಿ 30 + 2 ಅಂತಂದ್ರೆ ನೆಕ್ಸ್ಟ್ ಸಂಖ್ಯೆ ಸರಣಿಯಲ್ಲಿ 32 ಆಗಿರುತ್ತೆ. ಸೊ ಈಗ ನೆಕ್ಸ್ಟ್ ಸಂಖ್ಯೆ ನೀವು ಗೆಸ್ ಮಾಡೋದಾದ್ರೆ 9 ಅಂತ ಇರುತ್ತೆ. ಸೊ 32 + 9 41. ಅದೇ ರೀತಿಯಾಗಿ ಈಗ ನಾವು ನೆಕ್ಸ್ಟ್ ಸಂಖ್ಯೆಯನ್ನ 2 ಅಂತ ಹೇಳಿ ಇಲ್ಲಿ ಕೂಡಿದಾಗ 41 + 2 43 ಆಗಿರುತ್ತೆ. ಸೊ ಇದೇ ರೀತಿಯಾಗಿ ಸರಣಿ ಏನಾಗುತ್ತೆ, ಮುಂದುವರಿತಾ ಹೋಗುತ್ತೆ. ಡಿಫರೆನ್ಸ್ ಸೆಕೆಂಡ್ ಲೆವೆಲ್ ಅಲ್ಲಿ 9, 2 ಇರುತ್ತೆ. ಥರ್ಡ್ ಲೆವೆಲ್ ಅಲ್ಲಿ 7 ಅಂತ ಇರುತ್ತೆ. ಸೊ ಸಂಖ್ಯಾ ಸರಣಿಯನ್ನು ನಾವು ರಚನೆ ಮಾಡಿದ ಸಂಖ್ಯಾ ಸರಣಿಯಲ್ಲಿ ಬರ್ಕೊಂಡಾಗ 10, 19, 21, 30, 32, 41, 43 ಇದೇ ಕಂಟಿನ್ಯೂ ಆಗಿ ಹೋಗುತ್ತೆ. ಸೊ ಇದಕ್ಕೆ ನಾವು ನಿಯಮ ಏನು ಅಂತಂದ್ರೆ ಈ ಸಮೀಕರಣ 7x² + 39x - 12. ಮುಂದಿನ ಚಟುವಟಿಕೆಯನ್ನ ನೋಡೋಣ, ಫ್ಲಾಶ್ ಕಾರ್ಡ್ ಚಟುವಟಿಕೆ. ಈ ಚಟುವಟಿಕೆಯಲ್ಲಿ ಏನ್ ಮಾಡ್ಬೇಕಂತಂದ್ರೆ ಎಲ್ಲ ಶಿಕ್ಷಕ ಸುಗಮಕಾರರಿಗೆ 2 ಚರಾಕ್ಷರಗಳೊಂದಿಗೆ ಬೀಜ ಪದಗಳನ್ನ ಬರೆಯಲು ಹೇಳ್ಬೇಕಿಲ್ಲಿ. ಸೊ ಉದಾಹರಣೆಗೆ ಹೆಂಗಿರ್ಬೇಕಂತಂದ್ರೆ ಆ ಬೀಜ ಪದಗಳು ಮೊದಲ 8 ಇಂಗ್ಲಿಷ್ ವರ್ಣಮಾಲೆಗಳನ್ನ ಚರಾಕ್ಷರಗಳಾಗಿ ಬಳಸಲು ಹೇಳ್ಬೇಕಿಲ್ಲಿ. ಸೊ ಇದೊಂದು ಕಂಡೀಷನ್, ಫಸ್ಟ್ 8 ಅಕ್ಷರ ಮಾತ್ರ ಅವರು ಯೂಸ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸಿದೀವಿ 8AB -11EB 9AB ಈ ಒಂದು ಬೀಜ ಪದಗಳು ಅವರು ರಚನೆ ಮಾಡ್ಕೊಬಹುದು. ನೆಕ್ಸ್ಟ್ ಮಾಡಿದ್ಮೇಲೆ ಸಜಾತಿ ಪದಗಳನ್ನು ಹೊಂದಿರುವ ಶಿಕ್ಷಕರು ಸುಗಮಕಾರರು ಒಂದು ಗುಂಪನ್ನ ರಚಿಸಬಹುದು. ರಚಿಸಿದ ಮೇಲೆ ಆ ಗುಂಪಿಗೆ ಎಲ್ಲಾ ಶಿಕ್ಷಕ ಸುಗಮಕಾರರು ರಚಿಸಿದ ಬೀಜ ಪದಗಳನ್ನು ಬೀಜೋಕ್ತಿಯ ರೂಪದಲ್ಲಿ ಕಪ್ಪು ಹಲಗೆ ಮೇಲೆ ಬರೆಯಲು ಹೇಳಬೇಕು. ಬರೆದ್ಮೇಲೆ ನಾವಿಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ಬೇಕು. ರೂಪುಗೊಂಡ ಬೀಜೋಕ್ತಿಯಲ್ಲಿ ಎಷ್ಟು ಬೀಜ ಪದಗಳಿವೆ, ಇದು ಒಂದು ಪ್ರಶ್ನೆ. ಇದು ಗುಂಪುಗಳ ಸಂಖ್ಯೆಗೆ ಸಮನಾಗಿರುತ್ತದೆಯೇ, ಇದು ಒಂದು ಪ್ರಶ್ನೆ. ಸೊ ಇನ್ನೂ ಹಲವಾರು ಪ್ರಶ್ನೆಗಳಿಗೆ ನಾವಿಲ್ಲಿ ಉತ್ತರಗಳನ್ನ ಕಂಡು ಹಿಡಿಬಹುದು. ಈಗ ಚಟುವಟಿಕೆ ಹೆಂಗ್ ಮಾಡೋದಂತ ನೋಡೋಣ. ಇಲ್ಲಿ ಒಬ್ಬ ಶಿಕ್ಷಕರಿದ್ದಾರೆ. ಆ ಶಿಕ್ಷಕರು ಆಯ್ಕೆ ಮಾಡಿದ ಒಂದು ಬೀಜ ಪದ -3AB. ಅದೇ ರೀತಿಯಾಗಿ ಟೀಚರ್ 2, 3, 4 ಇವರು 100AB -4EF 31CD ಈ ಎಲ್ಲ ಬೀಜ ಪದಗಳನ್ನ ಅವರು ಬರೆದಿದ್ದಾರೆ. ಈಗ ಎಲ್ಲ ಶಿಕ್ಷಕರು ಬರೆದ ಬೀಜ ಪದಗಳನ್ನ ನಾವಿಲ್ಲಿ ಬ್ಲಾಕ್ ಬೋರ್ಡ್ ಮೇಲೆ ಇಲ್ಲಿ ಬರ್ಕೊಂಡಿದ್ದೀವಿ. ಈಗ ನಮ್ದು ನೆಕ್ಸ್ಟ್ ಟಾಸ್ಕ್ ಏನಪ್ಪಾ ಅಂತಂದ್ರೆ
ಈ ಎಲ್ಲಾ ಬೀಜ ಪದಗಳನ್ನ ಒಂದೇ ಅಕ್ಷರ ಉಳ್ಳಂತ ಬೀಜ ಪದಗಳನ್ನ ನಾವು ಒಂದು ಗುಂಪುಗಳನ್ನಾಗಿ ಮಾಡ್ತಾ ಹೋಗೋಣ. -3AB 100AB, ಸೊ ಇದೆರಡು ಒಂದು ಗುಂಪು ಅಂತ ಆಗುತ್ತೆ. ಅದೇ ರೀತಿಯಾಗಿ 2CD 31CD ಇದು ಗುಂಪು 2 ಅಂತ ಆಗುತ್ತೆ. EF ಇದು ಒಂದು ಗುಂಪನ್ನು ರಚನೆ ಮಾಡಿದರೆ ಗುಂಪು 3 ಅಂತ ಆಗುತ್ತೆ. ಮತ್ತೆ GH ಇದು ಗುಂಪು 4 ಅಂತ ಆಗುತ್ತೆ. ಮತ್ತೆ ಗುಂಪು 5ರಲ್ಲಿ BC, ಗುಂಪು 6ರಲ್ಲಿ ಒಂದೇ ಬೀಜ ಪದ ಇರೋದ್ರಿಂದ ಒಂದೇ ಬೀಜ ಪದ ಇಲ್ಲಿ ಇರುತ್ತೆ. ಈಗ ನೆಕ್ಸ್ಟ್ ಟಾಸ್ಕ್ ಏನಪ್ಪ ಅಂದ್ರೆ ನಾವು ಇದನ್ನೆಲ್ಲ ಆಡ್ ಮಾಡಬೇಕು. ಸೊ -3AB + 100AB ಅಂದ್ರೆ 97AB ಆಗುತ್ತೆ. ಅದೇ ರೀತಿಯಾಗಿ 33CD 6EF 13GH 10BC ಅದನ್ನ ನಾವು ಈಗ ಬೀಜ ಪದಗಳನ್ನ ಬೋರ್ಡ್ ಮೇಲೆ ಬರ್ಕೊಂತ ಹೋಗೋಣ. 97AB 33CD 6EF 13GH 10BC ಮತ್ತೆ 10DE. ಸೊ ಈ ಎಲ್ಲ ಈಗ ಬೀಜ ಪದಗಳನ್ನ ಯೂಸ್ ಮಾಡಿಕೊಂಡು ನಾವು ಈಗ ಒಂದು ಬೀಜೋಕ್ತಿಯನ್ನ ರಚನೆ ಮಾಡ್ಬೇಕೀಗ. ಸೊ ಬೀಜೋಕ್ತಿ ಹೆಂಗಾಗುತ್ತೆ ಅಂತಂದ್ರೆ 97AB + 10BC + 33CD + 10DE + 6EF + 13GH. ಸೊ ನಾವು ಕೆಲವೊಂದು ಬೀಜ ಪದಗಳನ್ನ ತೆಗೆದುಕೊಂಡು ಇಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀವಿ. ಸೊ ಸುಮಾರು ರೀತಿಯಲ್ಲಿ ಶಿಕ್ಷಕರು ಒಂದು ಬೀಜ ಪದಗಳನ್ನ ರಚನೆ ಮಾಡಬಹುದು, ಮತ್ತೆ ಈ ಬೀಜೋಕ್ತಿ ತುಂಬಾ ವೆರೈಟಿಯಾಗಿ ಬರ್ತಾ ಹೋಗ್ಬೋದು. ಸೊ ಈ ತರ ಒಂದು ಚಟುವಟಿಕೆಯನ್ನ ಮಾಡಬಹುದಾಗಿದೆ. ಇಲ್ಲಿ ರೂಪುಗೊಂಡ ಬೀಜೋಕ್ತಿಯಲ್ಲಿ ಎಷ್ಟು ಬೀಜ ಪದಗಳಿವೆ ಅಂತ ನೋಡಿದಾಗ ಇಲ್ಲಿ 6 ಬೀಜ ಪದಗಳಿವೆ. ಮತ್ತು ಇದು ಗುಂಪುಗಳ ಸಂಖ್ಯೆಗೆ ಸಮನಾಗಿರುತ್ತೆ ಅಂತಂದ್ರೆ ನಮಗೆ ಗುಂಪುಗಳ ಸಂಖ್ಯೆ ಎಷ್ಟಿತ್ತು? 6 ಇತ್ತು. ಇಲ್ಲಿ ಬೀಜ ಪದಗಳ ಸಂಖ್ಯೆ ಎಷ್ಟಿದೆ? 6 ಇದೆ. ಹಾಗಾಗಿ ಗುಂಪುಗಳ ಸಂಖ್ಯೆ ಮತ್ತು ರೂಪುಗೊಂಡ ಬೀಜೋಕ್ತಿಯಲ್ಲಿ ಇರುವ ಬೀಜ ಪದಗಳ ಸಂಖ್ಯೆ ಸಮವಾಗಿದೆ ಅಂತ ಇಲ್ಲಿ ನಾವು ಹೇಳಬಹುದು. ತರಗತಿಗೆ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನ ನೋಡ್ತಾ ಹೋಗೋಣ. ತರಗತಿ 4ರ ಡೇಟಾ ಹ್ಯಾಂಡ್ಲಿಂಗ್. ಈ ಒಂದು ಚಟುವಟಿಕೆಗೆ ಬೇಕಾಗಿರುವ ಸಾಮಗ್ರಿಗಳು ಕಾಗದದ ಹಾಳೆ, ಚೌಕಳಿ ಹಾಳೆ ಅಥವಾ ಗ್ರಿಡ್ ಹಾಳೆ, ಪೆನ್ಸಿಲ್, ಎರೇಸರ್. ಮೊದಲು ನಾವು ಈ ಒಂದು ಚಟುವಟಿಕೆಗೆ ಬೇಕಾದ ತೋರಿಸಿರುವ ಕೋಷ್ಟಕವನ್ನ ರಚನೆ ಮಾಡಿಕೊಳ್ಳೋಣ. ಸೊ ಕೋಷ್ಟಕದಲ್ಲಿ ಕ್ರಮ ಸಂಖ್ಯೆ, ಮನೆಯ ಸಂಖ್ಯೆ, ಮನೆಯಲ್ಲಿರುವ ಸದಸ್ಯರ ಹೆಸರು ಇವೆಲ್ಲ ಆ ಕೋಷ್ಟಕದಲ್ಲಿ ಬರೆಯುವಂತಿರ್ಬೇಕು. ಸೊ ಇಲ್ಲಿ ಮನೆಯ ಸಂಖ್ಯೆ ಯಾಕೆ ಕೊಟ್ಟಿದೀವಿ ಅಂತಂದ್ರೆ ಸೊ ಆ ಒಂದು ವಿದ್ಯಾರ್ಥಿಗೆ ಆ ಮನೆಯ ಸಂಖ್ಯೆ ಇರುತ್ತೆ ಅಂತ ಒಂದು ಐಡಿಯಾ ಬರಲಿ ಅಂತೇಳಿ. ಬಟ್ ನಾವಿಲ್ಲಿ ಚಟುವಟಿಕೆಯಲ್ಲಿ ಆ ಮನೆಯಲ್ಲಿರುವ ಸದಸ್ಯರ ಹೆಸರು ಅವುಗಳನ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಒಂದು ಬಾರ್ ಗ್ರಾಫ್ ಅನ್ನ ರಚನೆ ಮಾಡ್ಬೇಕು. ಸೊ ವಿದ್ಯಾರ್ಥಿ ಮನೆಗೆ ಹೋಗ್ತಾನೆ, ಆ ಮನೆ ಸಂಖ್ಯೆಯನ್ನ ನೋಟ್ ಡೌನ್ ಮಾಡ್ಕೊಂತಾನೆ ಮತ್ತು ಆ ಮನೆಯಲ್ಲಿರುವ ಸದಸ್ಯರ ಹೆಸರುಗಳನ್ನ ಅವನು ನೋಟ್ ಡೌನ್ ಮಾಡ್ಕೊಂತಾನೆ. ಇಲ್ಲಿ ಕಿರಣ್ ಅಂತ ಒಬ್ಬ ಹುಡುಗ ಇದ್ದಾನೆ, ಮತ್ತೆ ಮನೆಯಲ್ಲಿ ಮಂಜುನಾಥ್ ಅಂತ ಹೇಳಿ ಒಬ್ಬ ಅಂಕಲ್ ಇದ್ದಾರೆ. ಅದೇ ಮನೆಯಲ್ಲಿ ಅನು ಅಂತ ಒಬ್ಬ ಹುಡುಗಿ ಇರ್ತಾಳೆ ಮತ್ತು ಯಶಸ್ವಿನಿ ಅಂತ ಹೇಳಿ ಒಬ್ಬ ಗೃಹಿಣಿ ಇರ್ತಾಳೆ. ಈ 4 ಜನ ಒಂದು ಮನೆಯಲ್ಲಿ ಇರ್ತಾರೆ. ಈ 4 ಜನರ ಹೆಸರಲ್ಲಿರುವ ಅಕ್ಷರಗಳ ಸಂಖ್ಯೆಗಳನ್ನ ನಾವು ಯೂಸ್ ಮಾಡಿಕೊಂಡು ಈಗ ಬಾರ್ ಗ್ರಾಫ್ ಅನ್ನ ರಚನೆ ಮಾಡೋಣ. ಸೊ 4 ಜನ ಹೆಸರನ್ನ ಇಲ್ಲಿ ಕೋಷ್ಟಕದಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ನೀವು ಗಮನಿಸ್ತಿರೋ ಹಾಗೆ ಕಿರಣ್ ಬಿ, ಇಲ್ಲಿ ಹೆಸರಲ್ಲಿ 6 ಅಕ್ಷರಗಳು ಮಾತ್ರ ಇವೆ. ಬಟ್ ನಾವು ಕಿರಣ್ ಮತ್ತೆ ಬಿ, ಇನಿಷಿಯಲ್ ಬಿ ಆ ನಡುವಿನ ಒಂದು ಸ್ಪೇಸ್ ಅನ್ನ ಒಂದು ಅಕ್ಷರ ಅಂತೇಳಿ ಇಲ್ಲಿ ಕನ್ಸಿಡರ್ ಮಾಡಿದೀವಿ. ಅದಕ್ಕೋಸ್ಕರ ಕಿರಣ್ ಬಿ ಹೆಸರಿನಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ 7 ಅಂತ ಬರ್ಕೊಂಡಿದ್ದೀನಿ. ಮಂಜುನಾಥ್ ಹೆಸರಿನಲ್ಲಿರುವ ಅಕ್ಷರಗಳ ಸಂಖ್ಯೆ 9, ಅನು 3 ಆಗಿರುತ್ತೆ. ಯಶಸ್ವಿನಿ ಇದರಲ್ಲಿರುವ ಅಕ್ಷರಗಳ ಸಂಖ್ಯೆ 10 ಆಗಿರುತ್ತೆ. ಈಗ ಬಾರ್ ಗ್ರಾಫ್ ಅನ್ನ ಹೆಂಗೆ ರಚನೆ ಮಾಡ್ಕೊಳ್ಳೋದು ನೋಡೋಣ. ಮೊದಲೊಂದು ಈ ತರ ಚೌಕಳಿ ಹಾಳೆನ ತೆಗೆದುಕೊಂಡು ಅದರಲ್ಲಿ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅನ್ನ ನಾವು ಗುರುತು ಮಾಡ್ಕೊಳ್ಳೋಣ. ನಮಗೆ ಗೊತ್ತಿರೋ ಹಾಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ಹೆಸರುಗಳನ್ನ ನಾವು ಸೂಚಿಸ್ತಾ ಹೋಗ್ತೀವಿ. ಈಗ ವೈ ಆಕ್ಸಿಸ್ ಅಲ್ಲಿ ಅಕ್ಷರಗಳ ಸಂಖ್ಯೆ ಇದನ್ನ ನಾವು ಗುರುತು ಮಾಡ್ತಾ ಹೋಗ್ತೀವಿ. ಸೊ ಈಗ ವೈ ಆಕ್ಸಿಸ್ ಅಲ್ಲಿ ನಾವು ಸ್ಕೇಲ್ ಏನ್ ತಗೊಬಹುದು ಅಂತಂದ್ರೆ 1 ಯೂನಿಟ್ ಅಥವಾ 1 ಮಾನ ಇಸ್ ಈಕ್ವಲ್ ಟು 1 ಅಕ್ಷರ ಅಂತ ಹೇಳಿ ತಗೊಬಹುದು. ನಮಗೆ ಇಲ್ಲಿ ಮ್ಯಾಕ್ಸಿಮಮ್ 10 ಅಕ್ಷರ ಬರೋದ್ರಿಂದ ನಾನು ವೈ ಆಕ್ಸಿಸ್ ಅಲ್ಲಿ 10 ಒಂದು ಡಿವಿಷನ್ ಅನ್ನ ಮಾಡ್ತೀನಿ. ಈಗ ನಾನು ಕಿರಣ್ ಬಿ ಈ ಒಂದು ಹೆಸರಿನಲ್ಲಿರುವ ಅಕ್ಷರಗಳನ್ನ ಬಾರ್ ಗ್ರಾಫ್ ಆಗಿ ನಾನು ಸೂಚಿಸ್ತಾ ಹೋಗ್ತೇನೆ. ಮೊದಲು KIRAN ಆ ಸ್ಪೇಸ್ ಅನ್ನ ನಾನು ಒಂದು ಎಕ್ಸ್ಟ್ರಾ ಬಾರ್ ಗ್ರಾಫ್ ಒಂದು ಯೂನಿಟ್ ಆಗಿ ತಗೊಂತೀನಿ, ಅದನ್ನ ಹಂಗೆ ಬರ್ಕೊಂತೀನಿ. ಮತ್ತು ಬಿ. ಸೊ ಈ ರೀತಿಯಾಗಿ ನಾನು ಬಾರ್ ಗ್ರಾಫ್ ಅನ್ನ ಒಂದು ಹೆಸರನ್ನ ಯೂಸ್ ಮಾಡ್ಕೊಂಡು ರಚನೆ ಮಾಡಿದೆ. ಅದೇ ರೀತಿಯಾಗಿ ಮಂಜುನಾಥ್ ಈ ರೀತಿಯಾಗಿ ಬಾರ್ ಗ್ರಾಫ್ ಅನ್ನ ರಚನೆ ಮಾಡ್ತೀನಿ. ಅನು ಅದು ಈ ರೀತಿಯಾಗಿ ಒಂದು ಬಾರ್ ಗ್ರಾಫ್ ರಚನೆ ಆಗುತ್ತೆ. ಯಶಸ್ವಿನಿ ಅಂತಂದ್ರೆ ಈ ರೀತಿಯಾಗಿ ಒಂದು ರಚನೆ ಆಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ ಎಲ್ಲಾ ಬಾರ್ ಗ್ರಾಫ್ ಗಳ ಅಗಲ ಒಂದೇ ಇರಬೇಕಾಗುತ್ತೆ ಮತ್ತು ಬಾರ್ ಗ್ರಾಫ್ ಗಳಲ್ಲಿ ಕೊಟ್ಟಿರುವ ಕಲರ್ ಸೊ ಅವರ ಇಂಡಿವಿಜುವಲ್ ಯಾವ್ದು ಚೂಸ್ ಮಾಡ್ತಾರೋ ಆ ಕಲರ್ ಅನ್ನ ಇಲ್ಲಿ ಕೊಡಬಹುದು. ಈಗ ಈ ಬಾರ್ ಗ್ರಾಫ್ ಅನ್ನ ಯೂಸ್ ಮಾಡಿಕೊಂಡು ನಾವು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲು ಪ್ರಯತ್ನವನ್ನ ಮಾಡೋಣ. ಮೊದಲೇ ಒಂದು ಪ್ರಶ್ನೆ ಅಂತಂದ್ರೆ ಹಾಳೆಯಲ್ಲಿ ರೂಪುಗೊಂಡ ಹೆಸರುಗಳ ಆಕಾರವೇನು? ಸೊ ಇಲ್ಲಿ ನಾವು ನೋಡ್ತಿರೋ ಹಾಗೆ ಬಾರ್ಗಳು ಯಾವ ಒಂದು ಆಕಾರದಲ್ಲಿವೆ ಅಂತ ಹೇಳಿದ್ರೆ ಇದು ಆಯತಾಕಾರದಲ್ಲಿವೆ ಅಂತ ಹೇಳಿ ಹೇಳ್ಬೋದು. ಮತ್ತೆ ನಾವು ಈ ಒಂದು
ನಕ್ಷೆಯನ್ನ ಕಂಬ ನಕ್ಷೆ ಅಂತ ಹೇಳಿ ಕರಿತೀವಿ. ಈಗ ಮುಂದಿನ ಪ್ರಶ್ನೆ ಅಂತಂದ್ರೆ ಎಕ್ಸ್ ಅಕ್ಷದ ಉದ್ದಕ್ಕೂ ನೀವು ಏನನ್ನು ಪ್ರತಿನಿಧಿಸುತ್ತಿರುವಿರಿ? ನಾವು ಎಕ್ಸ್ ಅಕ್ಷಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಂತಂದ್ರೆ ಇಲ್ಲಿ ನಾವು ತೋರಿಸಿರೋ ಹಾಗೆ ಎಕ್ಸ್ ಅಕ್ಷೆಯಲ್ಲಿ ಹೆಸರನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತೆ ವೈ ಅಕ್ಷದ ಉದ್ದಕ್ಕೂ ನೀವು ಏನನ್ನು ಪ್ರತಿನಿಧಿಸುತ್ತೀವಿ ಅಂತಂದ್ರೆ ಇಲ್ಲಿ ಅಕ್ಷರಗಳ ಸಂಖ್ಯೆಯನ್ನ ನಾವು ಇಲ್ಲಿ ವೈ ಅಕ್ಷದಲ್ಲಿ ತೋರಿಸ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ಅಂದ್ರೆ ಯಾರ ಹೆಸರು ಅತಿ ಉದ್ದವಾಗಿದೆ ಮತ್ತು ಆಯತದ ಗಾತ್ರವೆಷ್ಟು? ಇದು ಒಂದು ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ ಎಲ್ಲಾ ಬಾರ್ಗಳನ್ನ ನಾವು ನೋಡಿ ಯಾವುದು ಬಾರ್ ಜಾಸ್ತಿ ಉದ್ದ ಇದೆ ಅದನ್ನ ನಾವಿಲ್ಲಿ ನೋಡ್ಕೊಂಡು ಯಶಸ್ವಿನಿ ಹೆಸರಿನಿಂದ ಉಂಟಾದ ಬಾರ್ ದೊಡ್ಡದಿದೆ ಅಂತ ಹೇಳಿ ಹೇಳಬಹುದು. ಮತ್ತು ಇದರ ಗಾತ್ರ ಎಷ್ಟು ಅಂತಂದ್ರೆ 10 ಚದರ ಮಾನಗಳು ಆಗಿರುತ್ತೆ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಅದೇ ರೀತಿಯಾಗಿ ಚಿಕ್ಕದಾದ ಹೆಸರು ಅಂತಂದ್ರೆ ಅನು ಆಗಿರುತ್ತೆ ಮತ್ತು ಇದರ ಆಯತದ ಗಾತ್ರ ಎಷ್ಟಾಗಿರುತ್ತೆ ಅಂತಂದ್ರೆ 3 ಚದರ ಮಾನಗಳು ಆಗಿರುತ್ತೆ ಅಂತ ಹೇಳಿ ಹೇಳ್ಬಹುದು. ಮುಂದಿನ ಪ್ರಶ್ನೆ ಅಂತಂದ್ರೆ ಅತಿ ಉದ್ದ ಮತ್ತು ಅತಿ ಚಿಕ್ಕದಾದ ಹೆಸರಿನಲ್ಲಿರುವ ಅಕ್ಷರಗಳ ಸಂಖ್ಯೆಗಳ ನಡುವಿನ ವ್ಯತ್ಯಾಸವೇನು? ಸೊ ಈಗಾಗಲೇ ನಾವು ನೋಡಿದೀವಿ ಯಶಸ್ವಿನಿ ದೊಡ್ಡದಾದ ಹೆಸರು ಮತ್ತು ಅನು ಚಿಕ್ಕದಾದ ಹೆಸರು. ಸೊ ಈ ಎರಡು ಹೆಸರಿನಲ್ಲಿರುವ ಅಕ್ಷರಗಳ ಸಂಖ್ಯೆಯ ಡಿಫರೆನ್ಸ್ ಅಂದ್ರೆ 7 ಆಗಿರುತ್ತೆ. ಮತ್ತೆ ಮುಂದಿನ ಪ್ರಶ್ನೆ ಅಂತಂದ್ರೆ ಅತಿ ಉದ್ದ ಹೆಸರಿನಲ್ಲಿರುವ ಮತ್ತು ಅತಿ ಚಿಕ್ಕದಾದ ಹೆಸರಿನಲ್ಲಿರುವ ಆಯತಗಳ ಗಾತ್ರಗಳಲ್ಲಿನ ವ್ಯತ್ಯಾಸವೇನು? ಈಗ ಆಲ್ರೆಡಿ ನೋಡಿರುವ ಹಾಗೆ ಯಶಸ್ವಿನಿ ಮತ್ತೆ ಅನು ಇದು ಅತಿ ಉದ್ದ ಮತ್ತು ಅತಿ ಚಿಕ್ಕ ಹೆಸರುಗಳಾಗಿವೆ. ಸೊ ಯಶಸ್ವಿನಿಯಲ್ಲಿ ಎಷ್ಟು ಒಂದು ಆಯತಗಳಿದೆ ಅಂದ್ರೆ ಗಾತ್ರ ಅಂತಂದ್ರೆ 10 ಚದರ ಮಾನ ಆಗಿದೆ. ಅನು ಇದರ ಒಂದು ಗಾತ್ರ ಅಂತಂದ್ರೆ 3 ಮಾನಗಳಾಗಿವೆ. ಸೊ ಈ ಎರಡು ಕಳೆದಾಗ ನಮಗೆ ಡಿಫರೆನ್ಸ್ ಎಷ್ಟು ಬರುತ್ತೆ ಅಂದ್ರೆ 7 ಚದರ ಮಾನಗಳು ಅಂತ ಹೇಳಿ ಡಿಫರೆನ್ಸ್ ಬರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಹೆಸರುಗಳನ್ನ ಅವುಗಳ ಉದ್ದಗಳ ಆಧಾರದ ಮೇಲೆ ಬರಿಬೇಕಾಗಿರುತ್ತೆ. ಸೊ ಇಲ್ಲಿ ನಾವು ಬಾರ್ಗಳನ್ನ ನೋಡಿದಾಗ ಅನು ಮೊದಲನೇದ್ದು, ಕಿರಣ್ವಿ ಎರಡನೇದ್ದು, ಮಂಜುನಾಥ ಮೂರನೇದ್ದು ಮತ್ತು ಯಶಸ್ವಿನಿ ಅತಿ ದೊಡ್ಡದಾದ ಬಾರ್ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ನಾವು ಕೆಲವೊಂದು ಎಕ್ಸಾಂಪಲ್ ಗಳನ್ನ ಮಾತ್ರ ಕೊಟ್ಟಿದೀವಿ. ಇದೇ ಅಲ್ಲದೆ ಇನ್ನೂ ಹಲವಾರು ಪ್ರಶ್ನೆಗಳನ್ನ ಹಾಕೊಂಡು ಇದನ್ನ ಒಂದು ಇಂಟ್ರೆಸ್ಟಿಂಗ್ ಆಕ್ಟಿವಿಟಿಯನ್ನಾಗಿ ಮಾಡಬಹುದಾಗಿದೆ. ಈಗ ತರಗತಿ 5ರ ಕಾಲಕ್ಕೆ ಸಂಬಂಧಪಟ್ಟಂತ ಒಂದು ಆಕ್ಟಿವಿಟಿಯನ್ನ ನೋಡೋಣ. ಈ ಆಕ್ಟಿವಿಟಿಗೆ ಬೇಕಾಗಿರುವ ಸಾಮಗ್ರಿಗಳು ಹಾಳೆ, ಪೆನ್ಸಿಲ್ ಅಥವಾ ಪೆನ್ನು ಮತ್ತು ಅಳತೆ ಪಟ್ಟಿ. ಇಲ್ಲಿ ತೋರಿಸಿರುವಂತಹ ಒಂದು ಕೋಷ್ಟಕವನ್ನ ರಚನೆ ಮಾಡಿಕೊಳ್ಳೋಣ. ಸೊ ಈ ಕೋಷ್ಟಕ 2 ಬಾರಿ ರಚನೆ ಆಗುತ್ತೆ. ಒಂದು 12 ಗಂಟೆ ಸ್ವರೂಪದಲ್ಲಿ ಒಂದ್ಸರಿ ಬರೆಯಲಾಗುತ್ತೆ ಕೋಷ್ಟಕದಲ್ಲಿ, ಇನ್ನೊಂದನ್ನ ಆಕ್ಟಿವಿಟೀಸ್ ನ 24 ಗಂಟೆಗಳ ಸ್ವರೂಪದಲ್ಲಿ ಬರೆಯಲಾಗುತ್ತೆ. ಸೊ ಕೋಷ್ಟಕದಲ್ಲಿ ಏನಿರ್ಬೇಕಂತಂದ್ರೆ ಏಳುವ ಸಮಯ, ಓದುವ ಸಮಯ, ಶಾಲಾ ಸಮಯ, ಆಟದ ಸಮಯ, ಮಲಗುವ ಸಮಯ. ಸೊ ಈ ಎಲ್ಲ ಒಂದು ನಾವು ಮಕ್ಕಳಿಗೆ ಈ ತರ ಆಕ್ಟಿವಿಟಿ ಕೊಡೋದ್ರಿಂದ ಮಕ್ಕಳು ಸ್ವಲ್ಪ ಅಲರ್ಟ್ ಆಗಿ ಎಷ್ಟು ಗಂಟೆಗೆ ಎದ್ದೆ, ಯಾವಾಗ ನಾನು ಓದ್ಲಿಕ್ಕೆ ಕೂತೆ, ಯಾವಾಗ ಓದೋದು ಫಿನಿಶ್ ಮಾಡಿದೆ, ಸೊ ಎಷ್ಟು ಅವರ್ ನಾ ಓದಿದೆ, ಇದೊಂಥರ ಅವರು ಡೈಲಿ ಆಕ್ಟಿವಿಟೀಸ್ ನ ಒಂದು ಹಿಡಿತದಲ್ಲಿ ಮಾಡೋ ಹಾಗೆ ಇದು ಮಾಡುತ್ತೆ. ಈಗ ನೋಡೋಣ ಆಕ್ಟಿವಿಟಿ ಹೆಂಗ್ ಮಾಡ್ಬೇಕಂತ. 12 ಗಂಟೆ ಗಡಿಯಾರದಲ್ಲಿ ವೇಳೆಯನ್ನ ಬರಿತಾ ಹೋಗೋಣ. ಸೊ ಇಲ್ಲಿ ಮಗು ಒಂದು ಓದ್ತಾ ಇದೆ. ಮಗು ಓದುವ ಸಮಯ ಅಂತಂದ್ರೆ 6:30 AM ಗೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು 8ವರೆಗೆ ಅದು ಓದೋದನ್ನ ಕಂಪ್ಲೀಟ್ ಮಾಡಿದೆ. ಸೊ ಒಟ್ಟು ಅವಧಿ ಎಷ್ಟಾಯ್ತು ಅಂತಂದ್ರೆ 1.5 ಗಂಟೆ ಅಂತ ಹೇಳಿ ಆಗಿದೆ. ಮತ್ತೆ ಇಲ್ಲಿ ಒಬ್ಬ ಹುಡುಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಆ ಸ್ಕೂಲ್ ಹೋಗೋ ಸಮಯ ಏನಂತಂದ್ರೆ 9ವರೆಗೆ ಸ್ಕೂಲ್ಗೆ ಹೋದ. ಆ ಸ್ಕೂಲ್ ಬಿಡೋ ಟೈಮು 4:30 PM ಆಗಿರುತ್ತೆ. ಸೊ ಒಟ್ಟು ಸ್ಕೂಲಲ್ಲಿ ಅವನು ಸ್ಪೆಂಡ್ ಮಾಡಿದ ಟೈಮ್ ಅಂತಂದ್ರೆ ಆ ಅವಧಿ ಅಂತಂದ್ರೆ 7 ಗಂಟೆ ಅಂತ ಹೇಳ್ಬೋದು. ಇನ್ನೊಂದು ಆಟದ ಸಮಯ 5ವರೆಗೆ, ಸಾಯಂಕಾಲ 5ವರೆಗೆ ಅವರು ಆಡ್ಲಿಕ್ಕೆ ಶುರು ಮಾಡ್ತಾರೆ. 6ವರೆಗೆ ಅದು ಆಡೋದು ಎಂಡ್ ಆಗುತ್ತೆ. ಒಟ್ಟು ಆಡಿದ ಸಮಯ ಅಂತಂದ್ರೆ 1 ಗಂಟೆ ಅಂತ ಹೇಳಿ ಆಗುತ್ತೆ. ಮತ್ತೆ ಮಲಗುವ ಸಮಯ 9:30 PM ಗೆ ಮಲಗಿ 6 AM ಗೆ ಎದ್ದೇಳ್ತಾರೆ. ಸೊ 8:30 ಗಂಟೆಗೆ ಇಲ್ಲಿ ಅವರು ನಿದ್ದೆಯನ್ನ ಮಾಡ್ತಾರೆ. ಸೊ ಇದೇ ಒಂದು ಆಕ್ಟಿವಿಟೀಸ್ ನ ನಾವು 24 ಗಂಟೆಯ ಗಡಿಯಾರದಲ್ಲಿ ವೇಳೆಯಲ್ಲಿ ಬರೆಯೋದಾದ್ರೆ ಸೊ ಸೇಮ್ ಓದೋ ಟೈಮ್ ಇಲ್ಲಿ AM ಅಂತ ಹೇಳಿ ಬರೆಯೋದಿಲ್ಲ. 6:30, 8:30 2 ಗಂಟೆ ಆಗ್ಬೇಕು. ಮತ್ತೆ ಸ್ಕೂಲಿಗೂ ಹೋಗುವ ಸಮಯ 9:30 ಇಲ್ಲಿ ನೀವು ಗಮನಿಸ್ತಿರೋ ಹಾಗೆ ನಾವು 4:15 16:00 ಅಂತ ಹೇಳಿ ಬರ್ತಿದ್ದೀವಿ. ಸೊ ಸಮಯ ಎಷ್ಟಾಗುತ್ತೆ ಅಂತಂದ್ರೆ ಅಗೇನ್ 7 ಗಂಟೆ ಸಮಯವನ್ನ ಶಾಲೆಯಲ್ಲಿ ಕಳೆದಿದ್ದಾನೆ ಅಂತ ಹೇಳಿ ಬರುತ್ತೆ. ಮತ್ತೆ ಆಟದ ಸಮಯ ಅಂತಂದ್ರೆ 17:30 ಆಟವನ್ನ ಶುರು ಮಾಡಿ 16:30 ಆಟವನ್ನ ಮುಗಿಸ್ತಾನೆ. ತೆಗೆದುಕೊಂಡ ಸಮಯ ಅಂತಂದ್ರೆ 1 ಗಂಟೆ ಅಂತ ಹೇಳಿ ಆಗುತ್ತೆ. ಸೊ ಮಲಗುವ ಸಮಯ ಅಂದ್ರೆ 21:30 ಮಲಗಿ 6 ಗಂಟೆಗೆ ಹೇಳ್ತಾನೆ. ಸೊ ನಿದ್ರಿಸಿದ ಸಮಯ ಅಂತಂದ್ರೆ 8:30 ಗಂಟೆ ಆಗುತ್ತೆ. ಇಲ್ಲಿ ನಾವು 12ರಿಂದ 24 ಗಂಟೆಯಿಂದ 12 ಗಂಟೆಗೆ ಹೆಂಗೆ ನಾವು ಕನ್ವರ್ಟ್ ಮಾಡ್ಬೋದು ಅಂತಂದ್ರೆ 16:30ರಲ್ಲಿ -12 ಕಳೆದಾಗ ನಮಗೆ AM to PM ಅಂತ ಹೇಳಿ ಬರುತ್ತೆ. ಮುಂದಿನ ಆಕ್ಟಿವಿಟಿ ನೋಡೋಣ. ಇದು ತರಗತಿ 6ರ ರೇಷಿಯೋ ಮತ್ತು ಪ್ರಪೋರ್ಷನ್ ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಪಟ್ಟಂತ ಆಕ್ಟಿವಿಟಿ ಆಗಿದೆ. ಈ ಒಂದು ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳು ದಾರ, ಅಳತೆ ಪಟ್ಟಿ, ಸ್ಕೇಲ್, ಪೆನ್, ಪೆನ್ಸಿಲ್, ಕಾಗದ. ಸೊ ಇಲ್ಲಿ ನಾವು ಒಬ್ಬ ಹುಡುಗನ ಹೈಟ್ ಅನ್ನ ಮೆಜರ್ ಮಾಡ್ಕೊಂಡ್ ಬರೋಣ. ಸೊ ಇವನ್ ಹೈಟ್ ಎಷ್ಟಿದೆ ಅಂತಂದ್ರೆ 120
ಸೆಂಟಿಮೀಟರ್ಸ್, 120 ಸೆಂಟಿಮೀಟರ್ಗಳ ಆಗಿವೆ. ಈಗ ಒಬ್ಬ ವ್ಯಕ್ತಿಯ ಎರಡು ಕಣ್ಣುಗಳ ಮಧ್ಯೆ ಇರುವ ಡಿಸ್ಟೆನ್ಸ್ ಅನ್ನು ನಾವು ಮೆಷರ್ ಮಾಡಿದಾಗ ಅದು 10 ಸೆಂಟಿಮೀಟರ್ ಆಗಿರುತ್ತೆ. ಮತ್ತೆ ಕೈಯನ್ನ ತೆಗೆದುಕೊಂಡು ಕೈಯಲ್ಲಿರುವ ಉಂಗುರದ ಬೆರಳಿನ ಉದ್ದವನ್ನ ನಾವು ಮೆಷರ್ ಮಾಡಿದಾಗ 6 ಸೆಂಟಿಮೀಟರ್ ಅಂತ ಹೇಳಿ ಹೇಳಬಹುದು. ಅದೇ ರೀತಿಯಾಗಿ ಹೆಬ್ಬೆರಳಿನ ಉದ್ದ ಇದನ್ನ ನಾವು ಮೆಷರ್ ಮಾಡಿದಾಗ ನಮ್ಗೆ 3 ಸೆಂಟಿಮೀಟರ್ ಅಂತ ಹೇಳಿ ಬರುತ್ತೆ. ಈಗ ಒಬ್ಬ ಹುಡುಗನನ್ನ ಕರೆದು ಅವನ ಒಂದು ಕೈಯ ಉದ್ದವನ್ನ ನಾವು ಮೆಷರ್ ಮಾಡಿದಾಗ ಅದು 50 ಸೆಂಟಿಮೀಟರ್ಗಳಷ್ಟು ನಮಗೆ ಸಿಗಬಹುದು. ಸೊ ನಮಗೆ ಇಲ್ಲಿ ಡೇಟಾ ಸಿಕ್ಕಿದೆ, ದತ್ತಾಂಶಗಳು ಸಿಕ್ಕಿದೆ. ಈ ದತ್ತಾಂಶಗಳ ನಡುವೆ ಇರುವ ನಾವು ಅನುಪಾತವನ್ನ ಈಗ ಕಂಡು ಹಿಡಿಯೋಣ. ದತ್ತಾಂಶಗಳನ್ನ ಈ ರೀತಿ ಬರ್ಕೊಂಡಿದ್ದೇನೆ. ಈಗ ಮೊದಲೇ ಅನುಪಾತ ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲೇ ಅನುಪಾತ ನಾವು ಯಾವ್ದ್ರ ಮಧ್ಯೆ ಬರೀತಿದ್ವಿ ಅಂತಂದ್ರೆ ಎತ್ತರ ಮತ್ತು ಉಂಗುರ ಬೆರಳಿನ ಉದ್ದದ ಅನುಪಾತ. ಇದನ್ನ ನಾವು ಎತ್ತರ ಅನುಪಾತ ಉಂಗುರ ಬೆರಳಿನ ಉದ್ದ ಅಂತೇಳಿ ಬರ್ಕೊಂಡು ಆ ಒಂದು ವ್ಯಾಲ್ಯೂಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಎತ್ತರ ಅಂದ್ರೆ 120 ಸೆಂಟಿಮೀಟರ್, ಉಂಗುರ ಬೆರಳಿನ ಉದ್ದ ಅಂದ್ರೆ 6 ಸೆಂಟಿಮೀಟರ್. ಸೊ ಇಲ್ಲಿ ಒಂದು ನಾವು ಏನು ನೆನ್ಪಿಟ್ಕೊಬೇಕಂತಂದ್ರೆ ಅನುಪಾತಗಳನ್ನ ಬರೆಯುವಾಗ ಅದರ ಯೂನಿಟ್ಸ್ ಒಂದೇ ಇರಬೇಕು ಅಂತ ಹೇಳಿ ನಾವಿಲ್ಲಿ ನೆನಪಲ್ಲಿ ಇಟ್ಕೊಬೇಕು. ಸೊ 120 ಅನುಪಾತ 6 ನಾವು ಸರಳೀಕರಿಸಿದಾಗ 20 ಅನುಪಾತ 1 ಅಂತ ಹೇಳಿ ಇಲ್ಲಿ ಆಗತ್ತೆ. ಮುಂದುವರಿತ ಎತ್ತರ ಮತ್ತು ಹೆಬ್ಬೆರಳಿನ ಉದ್ದದ ಅನುಪಾತ ಇದು 120:3 ಅಂತ ಹೇಳಿ ಆಗುತ್ತೆ. ಸರಳೀಕರಿಸಿದಾಗ 40:1 ಅಂತ ಹೇಳಿ ನಾವು ಇಲ್ಲಿ ಬರೀಬಹುದು. ಅದೇ ರೀತಿಯಾಗಿ ಕಣ್ಣುಗಳ ನಡುವಿನ ಉದ್ದ ಮತ್ತು ಉಂಗುರ ಬೆರಳಿನ ಉದ್ದದ ಅನುಪಾತ ಇದನ್ನ ಕಣ್ಣುಗಳ ನಡುವಿನ ಉದ್ದ ಅನುಪಾತ ಉಂಗುರ ಬೆರಳಿನ ಉದ್ದ ಇದನ್ನ ಬರ್ಕೊಂಡು ಆ ವ್ಯಾಲ್ಯೂಸ್ ಗಳನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10 ಅನುಪಾತ ಇದನ್ನ ಬರಿಬಹುದು. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ಈ ವ್ಯಾಲ್ಯೂಸ್ ಅನ್ನ ನಾವು ಇಷ್ಟೇ ಇಡಬಹುದು. ಸೊ ಇಲ್ಲಿ ಈ ದತ್ತಾಂಶಗಳನ್ನ ನಾವು ಯೂಸ್ ಮಾಡಿಕೊಂಡು ಇನ್ನೂ ಹಲವಾರು ಅನುಪಾತಗಳನ್ನ ನಾವಿಲ್ಲಿ ರಚನೆ ಮಾಡಬಹುದಾಗಿದೆ. ಸೊ ಫಾರ್ ಎಕ್ಸಾಂಪಲ್ ಎತ್ತರ ಅಂತ ನಾವಿಲ್ಲಿ ತಗೊಂಡಾಗ ಎತ್ತರಕ್ಕೆ ಎತ್ತರ ಜೊತೆ ಹೆಬ್ಬೆರಳಿನ ಉದ್ದದ ಜೊತೆ ಉಂಗುರ ಬೆರಳಿನ ಉದ್ದದ ಜೊತೆ ಕೈಯ ಬೆರಳಿನ ಉದ್ದದ ಜೊತೆ ಮತ್ತು ಕಣ್ಣುಗಳ ನಡುವಿನ ಅಂತರ ಉದ್ದದ ಜೊತೆ ಈ ಎಲ್ಲಕ್ಕೂ ನಾವು ಅನುಪಾತವನ್ನ ರಚನೆ ಮಾಡಬಹುದು. ಈಗ ಎತ್ತರ ಅನುಪಾತ ಎತ್ತರ ಎಷ್ಟಾಗುತ್ತಂತಂದ್ರೆ 120:120 ಅಂತ ಆಗುತ್ತೆ. ಸರಳೀಕರಿಸಿದಾಗ ನಮಗೆ 1:1 ಅಂತ ಬರುತ್ತೆ. ಈಗ ಅದೇ ನಾವು ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಎತ್ತರ ಅನುಪಾತ ಹೆಬ್ಬೆರಳಿನ ಉದ್ದ ಇದನ್ನ ನಾವು ಅನುಪಾತದ ರೂಪದಲ್ಲಿ ಬರೆದಾಗ 120:3 ಅಂತ ಹೇಳಿ ಆಗುತ್ತೆ. ಇದನ್ನ ನಾವು ಸರಳೀಕರಿಸಿದಾಗ 40:1 ಅಂತ ಹೇಳಿ ಬರಿಬಹುದು. ಸೊ ಅದೇ ರೀತಿಯಾಗಿ ಎತ್ತರಕ್ಕೂ ಮತ್ತು ಉಂಗುರ ಬೆರಳಿನ ಉದ್ದಕ್ಕಿರುವ ಅನುಪಾತ 20:1, ಎತ್ತರಕ್ಕೂ ಮತ್ತು ಕೈಯ ಉದ್ದಕ್ಕಿರುವ ಅನುಪಾತ 12:5 ಮತ್ತು ಎತ್ತರಕ್ಕೂ ಕಣ್ಣುಗಳ ನಡುವಿನ ಅಂತರ ಇರುವ ಅನುಪಾತ ಅಂತಂದ್ರೆ 12:1 ಅಂತ ಹೇಳಿ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಡೇಟಾವನ್ನ ಕಲೆಕ್ಟ್ ಮಾಡಿಕೊಂಡು ಆ ಡೇಟಾಗಳ ನಡುವೆ ಅನುಪಾತಗಳನ್ನ ಬರೆದಾಗ ಒಂದು ತುಂಬಾ ಚೆನ್ನಾಗಿ ಎಕ್ಸರ್ಸೈಸ್ ಆಗುತ್ತೆ ಮತ್ತು ಇದು ನಮಗೆ ತುಂಬಾ ಒಂದು ಡೇಟಾವನ್ನ ಕೊಟ್ಟು ಹಲವಾರು ಅನುಪಾತಗಳನ್ನ ಬರೀಲಿಕ್ಕೆ ನಮಗೆ ಒಂದು ಒಳ್ಳೆ ಆಕ್ಟಿವಿಟಿ ಆಗಿರುತ್ತೆ. ಸೊ ಇಲ್ಲಿ ನಾವು ಎಲ್ಲೆಲ್ಲಿ ಸರಳೀಕರಿಸಬಹುದು ಅಲ್ಲಲ್ಲಿ ಅನುಪಾತಗಳನ್ನ ಸರಳೀಕರಿಸಿ ಒಂದು ಸರಳ ರೂಪದಲ್ಲಿ ಅದನ್ನ ಬರೆಯಬಹುದು. ಅದೇ ರೀತಿಯಾಗಿ ಉಳಿದಿರತಕ್ಕಂಥ ಹೆಬ್ಬೆರಳಿನ ಉದ್ದ ಮತ್ತು ಹಲವಾರು ದತ್ತಾಂಶಗಳು ಈ ಎಲ್ಲ ದತ್ತಾಂಶಗಳ ನಡುವೆ ನಾವು ಅನುಪಾತಗಳನ್ನ ಬರೆದಾಗ ಇವೆಲ್ಲ ನಮಗೆ ಅನುಪಾತಗಳು ಸಿಗ್ತವೆ. 1:40, 1:1, 1:2, 3:50, 1:2. ಅದೇ ರೀತಿಯಾಗಿ ಉಂಗುರ ಬೆರಳಿನ ಉದ್ದಕ್ಕೂ ಮತ್ತು ಇತರ ದತ್ತಾಂಶಗಳು ಇರುವ ಅನುಪಾತವನ್ನ ಬರೆದಾಗ ಈ ಅನುಪಾತಗಳು ನಮಗೆ ಸಿಗುತ್ತವೆ. ಕೈಯ ಉದ್ದಕ್ಕೂ ಮತ್ತು ಇತರ ದತ್ತಾಂಶಗಳಿಗೂ ಅನುಪಾತವನ್ನು ಬರೆದಾಗ ಈ ಒಂದು ಅನುಪಾತಗಳು ನಮಗೆ ದೊರೆಯುತ್ತವೆ. ಕಣ್ಣುಗಳ ನಡುವೆ ಅಂತರ ಮತ್ತು ಇತರ ದತ್ತಾಂಶಗಳಿಗೆ ಇರುವ ಅನುಪಾತವನ್ನು ಬರೆದಾಗ ಈ ಅನುಪಾತಗಳು ನಮಗೆ ದೊರೆಯುತ್ತವೆ. ಸೊ ಇಲ್ಲಿ ನಮಗೆ ತುಂಬಾ ಒಂದು ದತ್ತಾಂಶಗಳು ಸಿಗುವುದರಿಂದ ಮಕ್ಕಳಿಗೆ ಇದೊಂದು ಒಳ್ಳೆ ಆಕ್ಟಿವಿಟಿ ಆಗುತ್ತೆ. ಸೊ ಅವರು ಈ ಒಂದು ಆಕ್ಟಿವಿಟಿ ಮಾಡಿದ್ಮೇಲೆ ಒಂದು ರೇಷಿಯೋ ಮತ್ತು ಪ್ರಪೋರ್ಷನ್ ಅಥವಾ ಅನುಪಾತಗಳ ಒಂದು ಸಬ್ಜೆಕ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಮುಂದಿನ ಚಟುವಟಿಕೆ ತರಗತಿ 7ಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಆಗಿದೆ. ಇದು ಸಮಮಿತಿ ಮೇಲೆ ಇದೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು A4 ಹಾಳೆಗಳು, ಪೆನ್ನು, ಪೆನ್ಸಿಲ್ಗಳು, ಗುಂಡು ಸೂಜಿಗಳು, ಸ್ಕೇಲ್, ಕತ್ತರಿ, ಕಲರ್ ಪೆನ್ಸಿಲ್ಗಳು ಅಥವಾ ಸ್ಕೆಚ್ ಪೆನ್ಗಳು. ಸೊ ಈ ಚಿತ್ರದಲ್ಲಿ ನಾವು ತೋರಿಸಿದೀವಿ ಏನೆಲ್ಲ ಮಾಡಬಹುದು ಅಂತ ಹೇಳಿ. ಇನ್ನು ಡೀಟೇಲ್ ಆಗಿ ಈಗ ನೋಡ್ತಾ ಹೋಗೋಣ. ಬೇಕಾಗಿರುವ ಸಾಮಗ್ರಿಗಳನ್ನ ಮೊದಲಿಗೆ ಕಲೆಕ್ಟ್ ಮಾಡ್ಕೊಳ್ಳೋಣ. ಕಲೆಕ್ಟ್ ಮಾಡಿಕೊಂಡು
ಈ ರೀತಿಯಾದ 15 ಸೆಂಟಿಮೀಟರ್ ಬಾಹುಳ್ಳ ಚೌಕವನ್ನ ರಚನೆ ಮಾಡ್ಕೊಳ್ಳೋಣ ಒಂದು ಪೇಪರ್ ಅಲ್ಲಿ. ನಾರ್ಮಲ್ ಗಿಂತ ದಪ್ಪ ಇದ್ರೆ ಒಳ್ಳೇದು. ಸೊ ಮತ್ತು ಇಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನ ಹಚ್ಕೊಂತೀನಿ ಆ ಚೌಕದಲ್ಲಿ. ಹಚ್ಕೊಂಡ್ಮೇಲೆ ಕರ್ಣಗಳಲ್ಲಿ 7 ಸೆಂಟಿಮೀಟರ್ ವರೆಗೂ ಗುರುತು ಮಾಡಿ ಅಲ್ಲೊಂದು ಗುರುತನ್ನ ಮಾಡ್ಕೊಂತೀನಿ. ಮತ್ತು 7 ಸೆಂಟಿಮೀಟರ್ ಅಷ್ಟು ಎಲ್ಲಿ ಗುರುತು ಮಾಡಿರ್ತೀನಲ್ಲ ಅಲ್ಲಿವರೆಗೂ ಕರ್ಣಗಳನ್ನ ನಾನು ಕಟ್ ಮಾಡ್ಕೊಂತೀನಿ. ಕಟ್ ಮಾಡ್ಕೊಂಡ್ಮೇಲೆ ಅದೇ ಒಂದು ಕರ್ಣಗಳಲ್ಲಿ 1 ಸೆಂಟಿಮೀಟರ್ ನಷ್ಟು ಉದ್ದಕ್ಕೆ ಮತ್ತೊಂದು ಗುರುತನ್ನ ಮಾಡ್ಕೊಂತೀನಿ. ಮಾಡ್ಕೊಂಡ್ಮೇಲೆ ಕೇಂದ್ರದಲ್ಲಿ ಒಂದು ಗುಂಡು ಸೂಜಿಯನ್ನು ತಗೊಂಡು ಒಂದು ಹೋಲನ್ನ ಮಾಡ್ಕೊಂತೀನಿ. ಕರ್ಣದಲ್ಲಿ 1 ಸೆಂಟಿಮೀಟರ್ ನಷ್ಟು ದೂರದಲ್ಲಿ ಎಲ್ಲಿ ನಾನು ಗುರುತನ್ನ ಮಾಡ್ಕೊಂಡಿದ್ನೋ ಅಲ್ಲಿ ಒಂದು ರಂಧ್ರವನ್ನ ಇಲ್ಲಿ ಮಾಡ್ಕೊಂತೀನಿ. ಮಾಡ್ಕೊಂಡ್ಬಿಟ್ಟು ಈ ತರ ಒಂದು ಮಡಚಿ ಪಿನ್ನ ಸಹಾಯದಿಂದ ಒಂದು ಗಿರಿಗಿಟ್ಲೆಯನ್ನ ನಾನು ರಚನೆ ಮಾಡ್ಕೊಂತೀನಿ. ರಚನೆ ಮಾಡಿದ್ದನ್ನ ಗಿರಿಗಿಟ್ಲೆಯನ್ನ ನಾನು ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಪಿನ್ ಮತ್ತೆ ಆ ಎಲ್ಲ ವಿಂಗ್ಸ್ ರೆಕ್ಕೆಗಳು ಅವುಗಳನ್ನೆಲ್ಲ ಸೇರಿಸ್ಕೊಂಡು ಆ ಮಧ್ಯದ ಹೋಲಿಗೆ ಚುಚ್ಚಿ ಆ ಪಿನ್ ಒಂದ್ ಸೈಡ್ ಇಂದ ಹೊರಗೆ ಬರುವಾಗ ಇಲ್ಲಿ ಮಾಡ್ಕೊಬೇಕು. ಮಾಡ್ಕೊಂಡ್ಬಿಟ್ಟು ತಯಾರಿಸಿದ ಗಿರಿಗಿಟ್ಲೆಯನ್ನ ಪೆನ್ಸಿಲ್ ನ ತುದಿಯಲ್ಲಿರುವ ರಬ್ಬರ್ಗೆ ಈ ತರ ಚುಚ್ತೀನಿ. ಸೊ ಈ ಪೆನ್ಸಿಲ್ ಅಲ್ಲಿರುವ ಹೊಸ ಪೆನ್ಸಿಲ್ ಇರುವ ರಬ್ಬರ್ಗೆ ಬೇಕಾದ್ರೆ ಚುಚ್ಚಬಹುದು ಅಥವಾ ಬೇರೆ ಯಾವ್ದೋ ಉಪಕರಣಗಳನ್ನ ಇಲ್ಲಿ ನಾವು ತಗೊಬಹುದು. ತಗೊಂಡ್ಬಿಟ್ಟು ಏನ್ ಮಾಡ್ತೀನಿ ನಾನು ಇಲ್ಲಿ ಆ ರೆಕ್ಕೆಯಲ್ಲಿ ಒಂದು ಗುರುತನ್ನ ಮಾಡ್ಕೊಂತೀನಿ. ಇಲ್ಲಿ ತೋರಿಸಿದಾಗೆ ಒಂದು ಗುರುತನ್ನ ಮಾಡ್ಕೊಂಡಿದ್ದೀನಿ. ಅದನ್ನ ಈಗ ರೊಟೇಟ್ ಮಾಡ್ತಾ ಹೋಗ್ತೀನಿ. ಎಷ್ಟು ರೊಟೇಷನ್ ಮಾಡಿದರೆ ಆ ಗಿರಿಗಿಟ್ಲೆ ನನಗೆ ಮೊದಲಂತೆ ಕಾಣುತ್ತದೆ ಅಂತ ಹೇಳಿ ನಾನು ಇಲ್ಲಿ ಅದನ್ನ ಕಂಡುಹಿಡ್ಕೊಂತೀನಿ. ಕಂಡುಹಿಡ್ಕೊಂಡು ಈಗ ಅದೊಂದು ಆಕ್ಟಿವಿಟಿ ಆದ್ಮೇಲೆ ಆ ಪಿನ್ನನ್ನ ಹೊರಗೆ ತೆಗೆದು ರೆಕ್ಕೆಗಳನ್ನೆಲ್ಲ ಹೊರಗೆ ತೆಗೆದು ನಾನು ಸೆಂಟ್ರಲ್ಲಿ ಏನ್ ಬಿಂದು ಮಾಡ್ಕೊಂಡಿರ್ತೀನಿ ಆ ಸೆಂಟ್ರ್ ಪಾಯಿಂಟ್ ಬಿಟ್ಟು ಬೇರೆ ಒಂದು ಕಡೆ ಪಾಯಿಂಟ್ ಅಲ್ಲಿ ಈ ಎಲ್ಲಾ ವಿಂಗ್ಸ್ ಅನ್ನ ನಾನು ಒಂದು ಸೂಜಿ ಚುಚ್ತೀನಿ. ಅಂದ್ರೆ ನಾನು ಇಲ್ಲಿ ಸೆಂಟರ್ ಪಾಯಿಂಟ್ ಅನ್ನ ಬೇರೆ ಮಾಡ್ಕೊಂಡಿದ್ದೀನಿ. ಸೆಂಟರ್ ಪಾಯಿಂಟ್ ಅನ್ನ ಸೆಂಟ್ರಲ್ ಅಲ್ಲದೆ ಬೇರೆ ಪಾಯಿಂಟ್ ಅನ್ನ ಚೂಸ್ ಮಾಡ್ಕೊಂಡು ಅದನ್ನ ಸೆಂಟರ್ ಅಂತ ಹೇಳಿ ಇಲ್ಲಿ ಮಾಡ್ಕೊಂತೀನಿ. ಸೊ ಇದನ್ನ ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಇದನ್ನ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡೋಣ. ಕಿರಿಗಿಟ್ಲೆಯನ್ನು ಎಷ್ಟು ಸುತ್ತು ತಿರುಗಿಸುವುದರಿಂದ ಅದು ಮೊದಲಿನಂತೆ ಕಾಣಿಸುತ್ತದೆ? ಉತ್ತರವನ್ನ ನೋಡೋಣ. ಇಲ್ಲಿ ಬಲಗಡೆ ಇರುವ ಚಿತ್ರವನ್ನ ಗಮನಿಸಿ. ಸೊ ಇಲ್ಲಿ ನಾನು ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅನ್ನ ಇಲ್ಲಿ ಗುರುತು ಮಾಡ್ಕೊಂಡಿದ್ದೇನೆ. ಸೊ ಈ ರೀತಿಯಾಗಿ ಗಿರಿಗಿಟ್ಲೆಯನ್ನ 90 ಡಿಗ್ರಿ ನಾನು ತಿರುಗಿಸಿದಾಗ ಅದು ಮೊದಲಿನಂತೆ ಕಾಣುತ್ತದೆ ಅಂತ ನಾನು ಹೇಳ್ಬೋದು. ಇನ್ನೊಂದು ಪ್ರಶ್ನೆ ನೋಡೋದಾದ್ರೆ ಪರಿಭ್ರಮಣ ಸಮಮಿತಿಯ ಕ್ರಮ ಮತ್ತು ಪರಿಭ್ರಮಣ ಕೋನವು ಸಂಬಂಧವನ್ನು ಹೊಂದಿದೆಯೇ? ಹೌದು ಎಂದಾದರೆ ಆ ಸಂಬಂಧವೇನು? ಸೊ ನಮ್ಗೆ ಇಲ್ಲಿ ಆಂಗಲ್ ಆಫ್ ರೊಟೇಷನ್ ಗೊತ್ತಿದೆ. ಉತ್ತರ ನೋಡೋಣ. ಸೊ ಎರಡು ಸಂಬಂಧವನ್ನು ಹೊಂದಿದೆ. ಸಂಬಂಧ ಹೊಂದಿದೆ ಅಂತಂದ್ರೆ ಹೇಗೆ ಸಂಬಂಧವನ್ನು ಹೊಂದಿದೆ ಅಂತಂದ್ರೆ ಇಲ್ಲಿ ಪರಿಭ್ರಮಣ ಕೋನ 90 ಡಿಗ್ರಿ ಆಗಿರುತ್ತೆ ಮತ್ತು ಪರಿಭ್ರಮಣ ಸಮಮಿತಿಯ ಕ್ರಮ ಅದು 4 ಅಂತ ಹೇಳಿ ಆಗಿರುತ್ತೆ. ಪರಿಭ್ರಮಣ ಕೋನ 180 ಡಿಗ್ರಿ ಆದಾಗ ಪರಿಭ್ರಮಣ ಸಮಮಿತಿಯ ಕ್ರಮ 2 ಆಗಿರುತ್ತೆ. ಅದೇ ರೀತಿಯಾಗಿ ಪರಿಭ್ರಮಣ ಕೋನ 360 ಆದಾಗ ಪರಿಭ್ರಮಣ ಸಮಮಿತಿಯ ಕ್ರಮ 1 ಆಗಿರುತ್ತೆ. ಸೊ ಇದು ಉತ್ತರ ಆಗಿದೆ. ಮುಂದೆ ಹೋಗೋಣ. ಚೌಕದ ಕೇಂದ್ರವನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ಬಿಂದುವಿನ ಮೂಲಕ ಪಿನ್ ಅನ್ನು ತಳ್ಳಿದರೆ ಗಿರಿಗಿಟ್ಟಲೆಯು ಪರಿಭ್ರಮಣ ಸಮಮಿತಿಯನ್ನು ಹೊಂದಿರುತ್ತದೆಯೇ ಅಂತೇಳಿ ನಾವಿಲ್ಲಿ ನೋಡಿದಾಗ ಅದು ಸಮಮಿತಿಯನ್ನ ಹೊಂದಿರೋದಿಲ್ಲ. ಸೊ ರೊಟೇಷನಲ್ ಸಿಮಿಟ್ರಿಯಲ್ಲಿ ಇರೋದಿಲ್ಲ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ನೀವು ತಯಾರಿಸಿದ ಗಿರಿಗಿಟ್ಲೆ ರೇಖಾ ಸಮಮಿತಿಯನ್ನು ಹೊಂದಿದೆಯೇ? ಹೌದು ಎಂದಾದರೆ ಅದು ಎಷ್ಟು ಸಮಮಿತಿಯ ಅಕ್ಷಗಳನ್ನು ಹೊಂದಿದೆ ಅಂತ ಹೇಳಿ ಪ್ರಶ್ನೆ ಆಗಿದೆ. ಅದಕ್ಕೂ ಸಹ ನಮ್ದು ಉತ್ತರ ಇಲ್ಲಿ ಇಲ್ಲ ಅಂತ ಹೇಳಿ ಇಲ್ಲಿ ಆಗಿರುತ್ತೆ. ಸೊ ಈಗ ಈ ಎಲ್ಲ ಒಂದು ತರಗತಿ 4, 5, 6, 7ರ ಒಂದು ಅಧ್ಯಾಯಗಳಿಗೆ ಸಂಬಂಧಪಟ್ಟಂತ TLMs ಗಳನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ಸೊ ಈ QR ಕೋಡ್ಗಳನ್ನ ಸ್ಕ್ಯಾನ್ ಮಾಡುವ ಮೂಲಕ TLM ಗಳನ್ನ ನೀವು ನೋಡಿ ಇನ್ನೂ ಹೆಚ್ಚಿನ ಆಕ್ಟಿವಿಟೀಸ್ ಗಳನ್ನ ನೀವು ಅಲ್ಲಿ ಮಾಡಬಹುದಾಗಿದೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದೀವಿ. ಇದನ್ನ ನೀವು ಅಲ್ಲೇ ಸಂಚಲನ ಕೇಂದ್ರದಲ್ಲಿ ಚರ್ಚಿಸಿ ಪರಿಹಾರವನ್ನ ಇಲ್ಲಿ ಕಂಡು ಹಿಡಿಬಹುದಾಗಿದೆ. ತರಗತಿ 4ರ ಘನಾಕೃತಿಗಳಿಗೆ ಸಂಬಂಧಪಟ್ಟಂತ ಈ ಪ್ರಶ್ನೆ ಇಲ್ಲಿದೆ. ತರಗತಿ 5ರ ವಿನ್ಯಾಸಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇಲ್ಲಿದೆ. ತರಗತಿ 6ರ ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ ಮತ್ತು ತರಗತಿ 7ರ ಘನಾಕೃತಿಗಳು ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನ ಇಲ್ಲಿ ಕೊಟ್ಟಿದ್ದೀವಿ. ಸೊ ಎಲ್ಲ ಪ್ರಶ್ನೆಗಳನ್ನ ನೀವು ಅಲ್ಲಿ ಸಂಚಲನ ಕೇಂದ್ರದಲ್ಲಿ ಒಂದು ಡಿಸ್ಕಷನ್ ಅನ್ನ ಮಾಡಬಹುದು. ಇನ್ನು ಮುಂದೆ ನಾವು ಲಾಸ್ಟ್ ಟೈಮ್ ಪ್ರೀ ಮತ್ತೆ ಪೋಸ್ಟ್ ಕ್ವಿಜ್ ಅಲ್ಲಿ ಕೇಳಿದಂತಹ 3 ಪ್ರಶ್ನೆಗಳಿಗೆ 50% ಗಿಂತ ಕಡಿಮೆ ಜನ ಶಿಕ್ಷಕರು ಯಾಕೋ ಕನ್ಫ್ಯೂಸ್ ಮಾಡಿಕೊಂಡು ತಪ್ಪಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದನ್ನ ಇನ್ನೊಂದ್ಸರಿ ಚರ್ಚೆಯನ್ನ ಮಾಡೋಣ. ಇಲ್ಲಿ 3 ಆಯಾಮದ ಆಕೃತಿಯನ್ನು ಕಾಗದದ ಮೇಲೆ ಡ್ಯಾಶ್ ರೀತಿಯಲ್ಲಿ ಪ್ರತಿನಿಧಿಸಬಹುದು. ಇಲ್ಲಿ 1, 2, 3 ಯಾವುದು ಅಲ್ಲ, ಇವುಗಳು ಉತ್ತರವಾಗಿವೆ. ಉತ್ತರವನ್ನ ಸಂಕ್ಷಿಪ್ತವಾಗಿ ನೋಡೋಣ. ಇಲ್ಲಿ ಇದೊಂದು ಕ್ಯೂಬ್ ತಗೊಂಡಿದ್ದೇವೆ. ಇಲ್ಲಿ
ಒಂದು ಐಸೋಮೆಟ್ರಿಕ್ ಶೀಟ್ ಅನ್ನ ತಗೊಂಡಿದ್ದೀವಿ. ಈ ಕ್ಯೂಬ್ ಅನ್ನ ಐಸೋಮೆಟ್ರಿಕ್ ಶೀಟ್ ಅಲ್ಲಿ ನಾವು ಎಷ್ಟು ರೀತಿಯಲ್ಲಿ ತೋರಿಸಬಹುದು ಅಂತಂದ್ರೆ, ಸೊ ಇದು ಒಂದು ರೀತಿಯಲ್ಲಿ ನಾವು ಕ್ಯೂಬ್ ಅನ್ನ ಐಸೋಮೆಟ್ರಿಕ್ ಶೀಟ್ ಅಲ್ಲಿ ತೋರಿಸಬಹುದು. ಇದೇ ಕ್ಯೂಬ್ ಅನ್ನ ಈ ರೀತಿಯಾಗಿ ಸಹ ನಾವು ಇಲ್ಲಿ ತೋರಿಸಬಹುದು. ಒಂದಾಯ್ತು, ಎರಡು ರೀತಿ ಆಯ್ತು. ಸೊ ಕ್ಯೂಬ್ ಅನ್ನ ಮೂರನೇ ರೀತಿಯಲ್ಲಿ ಈ ರೀತಿಯಲ್ಲಿ ತೋರಿಸಬಹುದು. ಸೊ ನಾಲ್ಕನೇ ರೀತಿ ಈ ರೀತಿಯಲ್ಲಿ ತೋರಿಸಬಹುದು. ಇನ್ನು ಐದನೇ ರೀತಿಯಲ್ಲಿ ನಾವು ನೋಡಿದ್ರೆ ಈ ರೀತಿಯಾಗಿ ನಾವು ಅದನ್ನ ಗುರುತಿಸಬಹುದು. ಸೊ ಇದನ್ನ ನಾವು ಗುರುತಿಸ್ತಾ ಹೋದ್ರೆ ಸೊ ಎನ್ ನಂಬರ್ ಆಫ್ ವೇಸ್, ಅಪರಿಮಿತ ರೀತಿಯಲ್ಲಿ ಈ ಒಂದು ಚೌಕ ಘನವನ್ನ ನಾವಿಲ್ಲಿ ಸ್ಕ್ವೇರ್ ಶೀಟ್ ಅಲ್ಲಿ ತೋರಿಸಬಹುದು. ಅದಕ್ಕೋಸ್ಕರ ಉತ್ತರ ಏನಂತಂದ್ರೆ ಆಯ್ಕೆ ಡಿ ಆಗಿರುತ್ತೆ. 3 ಆಯಾಮದ ಆಕೃತಿಯನ್ನು ಕಾಗದದ ಮೇಲೆ ಅಪರಿಮಿತ ಸಂಖ್ಯೆಯ ರೀತಿಯಲ್ಲಿ ಚಿತ್ರಿಸಬಹುದು ಮತ್ತು ಪ್ರತಿ ರೇಖಾಚಿತ್ರವು ವಸ್ತುವನ್ನು ನೋಡುವ ದಿಕ್ಕನ್ನು ಅವಲಂಬಿಸಿರುತ್ತದೆ. ಅದರ ಮೇಲೆ ಸಹ ಇದು ಅವಲಂಬಿತವಾಗಿರುತ್ತದೆ ಅಂತ ಹೇಳಿ ಹೇಳ್ಬಹುದು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಆಕೃತಿಗಳು ಎಷ್ಟು ಸಮಮಿತಿ ಅಕ್ಷಗಳನ್ನ ಹೊಂದಿವೆ? ಉತ್ತರ ನೋಡೋಣ. ಈಗ ಈ ರೀತಿಯಾಗಿ ಒಂದು ಆಕ್ಸಿಸ್ ಅನ್ನ ಹಾಕೊಂಡ್ರೆ ಇದು ಈ ಪಾರ್ಟ್ ಆಗಿರುತ್ತೆ ಮತ್ತು ಲೆಫ್ಟ್ ಪಾರ್ಟ್ ಈ ತರ ಇರುತ್ತೆ. ಸೊ ಇವೆರಡು ಸಮಮಿತಿಯನ್ನ ಹೊಂದಿಲ್ಲ. ಹಾಗಾಗಿ ನಾವು ಒಂದು ವರ್ಟಿಕಲ್ ಆಕ್ಸಿಸ್ ಅನ್ನ ಹಾಕೊಂಡ್ರೆ ಎರಡೂ ಬದಿಯಲ್ಲಿರುವ ಪಾರ್ಟ್ಗಳು ಸಮಮಿತಿ ಹೊಂದಿಲ್ಲ ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಈ ಒಂದು ಕರ್ಣ ಒಂದು ಹಾಕೊಂಡ್ರೆ ಅದು ಎರಡೂ ಕಡೆ ಇರುವ ಒಂದು ಭಾಗಗಳನ್ನ ಸಮಮಿತಿಯಾಗಿ ಕೊಡೋದಿಲ್ಲ. ಈ ಒಂದು ಕರ್ಣ ಸಹ ಎರಡೂ ಭಾಗಗಳಲ್ಲಿರುವ ಪಾರ್ಟ್ಗಳನ್ನ ಸಮಮಿತಿ ಕೊಡೋದಿಲ್ಲ. ನಾವು ಯಾವಾಗ ಒಂದು ಹಾರಿಜೆಂಟಲ್ ಆಕ್ಸಿಸ್ ಹಾಕೊಂತೀವೋ ಸೊ ಇದು ಎರಡೂ ಭಾಗದಲ್ಲಿರುವ ಭಾಗಗಳನ್ನ ಸಮಮಿತಿಯಾಗಿ ನಮಗೆ ತೋರಿಸುತ್ತೆ ಅಂತ ಹೇಳಿ ಹೇಳ್ಬೋದು. ಅದಕ್ಕಾಗಿ ಉತ್ತರ ಸಿ ಆಗಿರುತ್ತೆ. ಸೊ ಇಲ್ಲಿ ಸಮಮಿತಿ ಅಕ್ಷ 1 ಆಗಿದೆ ಅಂತ ಹೇಳಿ ನಾವು ಹೇಳಬಹುದು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ನೋಟಗಳನ್ನು ಘನಾಕೃತಿಯ ಎಲಿವೇಶನ್ ಎಂದು ಕರೆಯಲಾಗುತ್ತದೆ? ಎತ್ತರ, ಪಾರ್ಶ್ವನೋಟ, ಮೇಲ್ಭಾಗದ ನೋಟ ಮತ್ತು ಮುಂಭಾಗದ ನೋಟ. ಸೊ ಸರಿಯಾದ ಉತ್ತರವನ್ನು ನೋಡೋಣ. ಇದು ಒಂದು ನಮ್ದು ಘನಾಕೃತಿಯ ನೋಟ ಆಗಿದ್ರೆ ನಾವು ಮುಂಭಾಗದ ನೋಟವನ್ನ ಫ್ರಂಟ್ ವ್ಯೂ ಅಂತ ಹೇಳ್ತೀವಿ. ಅದೇ ರೀತಿಯೇ ಸೈಡ್ ವ್ಯೂ ಅನ್ನ ಸೈಡ್ ವ್ಯೂ ಅಂತ ಹೇಳ್ತೀವಿ ಮತ್ತು ಮೇಲಿನ ನೋಟವನ್ನ ಒಂದು ಟಾಪ್ ವ್ಯೂ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲಿ ಉತ್ತರ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಘನಾಕೃತಿಯನ್ನು ಮುಂಭಾಗದಿಂದ ನೋಡುವುದನ್ನು ಮುಂಭಾಗದ ನೋಟ ಅಥವಾ ಎಲಿವೇಶನ್ ಎಂದು ಕರೆಯಲಾಗುತ್ತದೆ ಹೇಳಿ ನಾವಿಲ್ಲಿ ಹೇಳ್ಬಹುದು. ಸೊ ಇಲ್ಲಿಗೆ ನಮ್ಮ ಇಂಟರಾಕ್ಷನ್ ಮುಗಿಯಿತು. ಧನ್ಯವಾದಗಳು.